ಗುರುಭ್ಯೋ ನಮಃ. ಜೋ ಸುಮಿರತ ಸಿದ್ಧಿ ಹೋಯಿ ಗಣನಾಯಕ ಕರಿವರ ಬದನನ್ ಕರವು ಅನುಗ್ರಹ ಸೋಯಿ ಬುದ್ಧಿರಾಶಿ ಸುಭಗುಣ ಸದನನ್ ಮೂಕ ಹೋಯಿ ಬಾಚಾಲನ್ ಪಂಗು ಚढ़ई ಗಿರಿ ಬರ ಗಹನನ್ ಜಾಸು ಕೃಪಾ ಸ್ವದಯಾಲನ್ ದ್ರವವು ಸಕಲ ಕಲಿಮಲ ದಹನನ್ ನೀಲ ಸರೋರುಹ ಶ್ಯಾಮನ್ ತರುಣ ಅರುಣ ಬಾರಿ ಜನಯನನ್ ಕರವು ಸ್ವಮಮವುರಧಾಮನ್ ಸದಾ ಕ್ಷೀರ ಸಾಗರ ಸಯನನ್ ಕುಂದ ಇಂದು ಸಮದೇಹನ್ ಉಮಾರಮನ ಕರುಣಾ ಅಯನನ್ ಜಾಹಿ ದೀನ ಪರನೇಹನ್ ಕರವು ಕೃಪಾ ಮರ್ದನಮಯನನ್ ಬಂದವು ಗುರುಪದ ಕಂಜನ್ ಕೃಪಾ ಸಿಂಧು ನರರೂಪ ಹರಿ ಮಹಾಮೋಹತಮ ಪುಂಜನ್ ಜಾಸು ಬಚನ ರವಿ ಕರನಿಕರ. ಪ್ರಭು ಬ್ರಹ್ಮಣ್ಯ ದೇವಮಯ ಜಾನ ಮಹಿನಿತ ಪಿತಾ ತಜವು ಭಗವಾನ. ನೋಡಿ, ಭಗವಂತ ನನ್ನ ಮೇಲೆ ಎಷ್ಟು ದಯ ತೋರಿಸಿದ. ತನ್ನ ಅಂದರೆ ಭಗವಂತನಿಗೆ ತಾಯಿ ತಂದೆ ದಶರಥ ಕೌಸಲ್ಯ ಮೇಲೆ ಪ್ರೀತಿ ಹೆಚ್ಚು, ಅವರಿಗೋಸ್ಕರನೇ ಅವತರಿಸಿದ್ದ. ಆದರೂ ಅವರಿಗೋಸ್ಕರನೇ ಅವರ ತಪಸ್ಸಿನ ಫಲದಿಂದಲೇ ಅವತರಣ ಆದ. ಆದರೂ ಅವರ ಮನೆಯಲ್ಲಿದ್ದರೆ ಅವರಿಗೆ ಸಂತೋಷ, ಅನುಗ್ರಹ ಆಗುತ್ತಿತ್ತು. ಅವರ ಅನುಗ್ರಹ ಬಿಟ್ಟು ನನ್ನ ಜೊತೆಗೆ ಬಂದ. ನನ್ನ ಮೇಲೆ ಎಷ್ಟು ಅನುಗ್ರಹ. ವಿಶ್ವಾಮಿತ್ರ ಹೇಳ್ತಾನೆ, ಮಹಿನಿತಿ ಪಿತಾ ತಜವು ಭಗವಾನ. ನನಗೋಸ್ಕರ ತನ್ನ ತಂದೆಯನ್ನೇ ಬಿಟ್ಟು ಇಲ್ಲಿ ನನ್ನನ್ನು ಅನುಗ್ರಹ ಮಾಡಲಿಕ್ಕೆ ನನ್ನ ಜೊತೆಗೆ ಬಂದ ಎಂದು ವಿಶ್ವಾಮಿತ್ರ ನೋಡ್ತಾನೆ. ಅಂದರೆ ಹೆಜ್ಜೆ ಹೆಜ್ಜೆದಲ್ಲಿ ಭಗವಂತನ ಅನುಗ್ರಹ ಹೇಗೆ ನಮ್ಮ ಜೀವನದಲ್ಲಿದೆ ಎಂದು ನೋಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆ ಅದಿಲ್ಲ ಇದಿಲ್ಲ ಹೇಳ್ತೀವಿ ಹೊರತು ಬಿಟ್ಟು ಹೋಗುವುದರಲ್ಲಿ ಇದ್ದ ಅನುಗ್ರಹವೇ. ದಶರಥನನ್ನು ಬಿಟ್ಟು ಹೋದನಲ್ಲ, ಇದು ದಶರಥನಿಗೇನು ಅನ್ಯಾಯ ಮಾಡಿದ್ದನ? ಅಲ್ಲಿಯೂ ಅನುಗ್ರಹವೇ. ಅಂದರೆ ಪ್ರತಿಯೊಂದರಲ್ಲಿ ಯಾವುದೇ ಒಂದು ಅನುಗ್ರಹ ಪ್ರತ್ಯಕ್ಷ ಪರೋಕ್ಷ ಇನ್ನೊಂದು ಬಗೆಯಾದರೂ ನೋಡು. ಜನರು ಭಕ್ತಿಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಸಂಯೋಗ ಸುಖ ವಿಯೋಗ ಸುಖ ಎರಡೂ ಇರುತ್ತವೆ. ಅಂದರೇನು? ಹತ್ತಿರ ಇದ್ದರೆ ನಮ್ಮ ಜೊತೆಗೆ ಇದ್ದಾನೆ ಎಂದು ಪ್ರೇಮ, ಅದರಲ್ಲಿ ಒಂದು. ದೂರವಾಗಿದ್ದರೆ ವಿರಹದಿಂದ ಪ್ರೇಮ ಹೆಚ್ಚಾಗುತ್ತದಂತೆ. ದೂರವಾಗಿದ್ದರೆ ನಿರಂತರವಾಗಿ ಅವರ ಚಿಂತನೆ ಇರುತ್ತದೆ. ಅದರಿಂದ ಭೌತಿಕ ದೂರವು ಮಾನಸಿಕ ಹತ್ತಿರವಾಗುತ್ತದೆ. ಭೌತಿಕವಾಗಿ ದೂರವಿದ್ದರೆ ಹೃದಯದಿಂದ ಹತ್ತಿರವಾಗುತ್ತಾನೆ. ಅದರಿಂದ ಇವನು ರಾಮಚಂದ್ರ ಬಿಟ್ಟು ಹೋದರೆ ಹೋಗಿರುವ ಕ್ಷಣದಿಂದ ರಾಮ ಎಲ್ಲಿ ಹೋಗಿರಬಹುದು? ರಾಮ ಲಕ್ಷ್ಮಣರು ಈಗ ಸರಯು ದಾಟಿರಬಹುದು. ನಂತರ ಗಂಗಾ ನದಿಗೆ ಹೋಗಿರಬಹುದು. ವಿಶ್ವಾಮಿತ್ರ ಏನು ಹೇಳ್ತಾ ಇದ್ದಾನೋ? ವಿಶ್ವಾಮಿತ್ರ ನನ್ನ ಮಗನನ್ನು ನೋಡಿ ಅಯ್ಯೋ ಒಳ್ಳೆಯ ಹುಡುಗ ಎಂದು ಸಂತೋಷ ಪಟ್ಕೊಂಡನ, ಅಥವಾ ಏನಾದರೂ ಅಯ್ಯೋ ರಾಮನು ಒಳ್ಳೆಯನೇ, ಗುರುಗಳನ್ನು ಆದರದಿಂದ ನೋಡ್ತಾನೆ, ವಿಶ್ವಾಮಿತ್ರನಿಗೆ ತುಂಬ ಸಂತೋಷವಾಗಿರಬಹುದು. ಮತ್ತೆ ಇಲ್ಲಿ ಹೋಗಿರಬಹುದು. ಈಗ ಇದೇ ಅವರು ಎಲ್ಲಿ ಹೋದನೋ, ಎಲ್ಲಿ ಹೋಗಿದ್ದು ಬೇರೆ, ಇವರ ಚಿಂತನೆ ಮಾತ್ರ ಅಲ್ಲಿದ್ದಾನೆ ಇಲ್ಲಿದ್ದಾನೆ, ನಿರಂತರ ರಾಮನ ಸ್ಮರಣೆ ಆಗುತ್ತಾ ಇದೆ. ಅದು ನೋಡಿ, ಪ್ರತಿಯೊಂದರಲ್ಲಿ ಯಾವುದೋ ಒಂದು ಬಗೆಯಾಗಿ ಸ್ಮರಣ, ಭಗವಂತನ ಸ್ಮರಣ, ಭಗವಂತನ ಚಿಂತನ ಅದೇ. ಸೊ ರಾಮ ಇಲ್ಲಿ ಹೋಗಿರಬಹುದು, ನಂತರ ಇಲ್ಲಿ ಹೋಗಿರಬಹುದು, ಇವತ್ತು ಅವರು ಆಶ್ರಮಕ್ಕೆ ತಲುಪಿರಬಹುದು, ಅವರನ್ನು ನೋಡ್ತಾನೆ, ಮತ್ತು ಈಗ ಬರ್ತಾನೆ, ಇಲ್ಲಿಗೆ ಹತ್ತಿರಕ್ಕೆ ಬಂದಿರಬಹುದು, ಈಗ ಈ ಸರಯೂ ನದಿಗೆ ಬಂದಿರಬಹುದು, ಈಗ ನಾಳೆ ಬರ್ತಾನೆ ಅಂದ್ಕೊಂಡು ಅವರು ಇನ್ನೂ ಬಂದೇ ಇಲ್ಲ, ಅಲ್ಲೇ ಇದ್ದಾನೆ. ಬಟ್ ಬರ್ತಾನೆ ಇವರ ಯೋಚನೆ. ಅಂದರೆ ತಮ್ಮ ತಮ್ಮ ಭಾವನ. ಭಕ್ತಿಶಾಸ್ತ್ರದಲ್ಲಿ ಕಲ್ಪನಕ್ಕೆ ಅಡ್ಡಿ ಇಲ್ಲ, ಕಲ್ಪನಕ್ಕೆ ನಿಷೇಧವಿಲ್ಲ. ಎಷ್ಟಾದರೂ ಕಲ್ಪನೆ ಮಾಡ್ಕೊ. ಆದರೆ ಕಲ್ಪನೆಯಲ್ಲಿ ಭಗವಂತನ ಕುರಿತು ಕಲ್ಪನೆ ಇರಬೇಕು. ಕಲ್ಪನೆಯಲ್ಲಿ ವಿಷಾದ ಇರಬಾರದು. ಪ್ರೀತಿ ಹೆಚ್ಚಾಗುವಂಥ ಕಲ್ಪನೆ ಇರಬೇಕು. ಪ್ರೀತಿ ಹೆಚ್ಚಾಗುವಂಥ ಭಗವಂತನ ಗುಣಗಳು, ಭಗವಂತನ ಮಹಿಮೆ, ಆ ಗುಣಗಳು ಹೆಚ್ಚಾಗುವಂಥ ಇರಬೇಕೇ ಹೊರತು ಭಯ, ದೀನತ, ಅಯ್ಯೋ ನನಗೆ ಅದು ಗತಿ ಇಲ್ಲ, ಅಯ್ಯೋ ನನಗೆ ಗತಿ ಇಲ್ಲ ಎಂದು
ಅಂದರೆ ಮೋಹದಿಂದ ಮೋಹ ಹೆಚ್ಚಾಗುವ ಕಲ್ಪನೆ ಇರಬಾರದು, ಭಯ ಹೆಚ್ಚಾಗುವ ಕಲ್ಪನೆ ಇರಬಾರದು. ಭಗವಂತನ ಗುಣಗಳು ಇನ್ನೂ ನಮ್ಮ ಮನಸ್ಸಿಗೆ ಹತ್ತುವ ಹಾಗೆ ಕಲ್ಪನೆ ಮಾಡಲಿ, ಕಲ್ಪನೆಗೆ ನಿಷೇಧವಿಲ್ಲ. ಯಾರು ಶೀಲರೋ ಕಲ್ಪನೆ ಮಾಡಿಕೊಳ್ಳಲಿ, ಆದರೆ ಭಗವಂತನ ಗುಣಗಳು, ಭಗವಂತನ ಲೀಲೆಗಳು, ಭಗವಂತನ ಕ್ರಿಯೆಗಳು ಇವುಗಳನ್ನೇ ಕಲ್ಪನೆ ಮಾಡ್ಕೊ. ಬಟ್ ಎಲ್ಲ ಕಲ್ಪನೆಗಳು ಪಾಸಿಟಿವ್ ಕಲ್ಪನೆ ಇರಬೇಕು. ಪಾಸಿಟಿವ್ ಅಂದರೆ ನಮ್ಮ ಭಾವನೆ ಗಟ್ಟಿಯಾಗುವಂಥ ಕಲ್ಪನೆ ಇರಬೇಕೇ ಹೊರತು ನೆಗೆಟಿವ್ ಆಗುವಂಥ ದುಃಖ, ಭಯ, ವಿಷಾದ, ಮೋಹ, ದುರ್ಬುದ್ಧಿ, ದ್ವೇಷ ಈ ಗುಣಗಳು ಹೆಚ್ಚಾಗುವಂಥ ಕಲ್ಪನೆ ಇರಬಾರದು. ಕಲ್ಪನಾ ಭಗವಂತನ ಕಲ್ಪನಾ, ಭಗವಂತನ ಗುಣಗಳು, ಭಗವಂತನ ಮಹಿಮೆ, ಲೀಲಾ, ಗುಣ, ನಾಮ, ರೂಪ, ಸೌಂದರ್ಯ, ಹಿಂದೆ ಮಾಡಿದ್ದು ಹೀಗೆ ಮಾಡಿದ್ದಾನೆ ಅಥವಾ ಹಿಂದೆ ಮಾಡ್ತಾನೆ, ಯಾವುದೇ ಊಹಿಸ್ಕೊ, ಎಲ್ಲ ಭಗವಂತನ ಕುರಿತೇ ಇರಬೇಕು. ಅದೇ ಮುಖ್ಯ ನಿಯಮ. ಅದೊಂದು ನಿಯಮ ಉಲ್ಲಂಘಿಸದೆ ಎಷ್ಟಾದರೂ ಕಲ್ಪನೆ ಮಾಡ್ಕೊ. ಅದಕ್ಕೋಸ್ಕರ ಭಕ್ತರು ಭಗವಂತನ ಲೀಲೆಗಳನ್ನು ಬಹಳ ಚಿಂತನೆ ಮಾಡಿದ್ದಾರೆ. ಇವರೇನು ಹೇಳ್ತಾರೆ, ಅಯ್ಯೋ ಭಗವಂತ ಅಂದರೆ ಹಾಗೇಕೆ ಚಿಂತನ, ಹೀಗೇಕೆ ಚಿಂತನ. ಅದು ಭಕ್ತರ ಚಿಂತನಪ್ಪ, ನೀವೇನು ಅಡ್ಡಿ ಮಾಡಬೇಡ. ಭಕ್ತಿ ಭಾವದಿಂದ ಏನು ಚಿಂತನೆ ಮಾಡಿದ್ದರೂ ಭಗವಂತನೇ ಅನಂತ, ಅವರ ಲೀಲೆಗಳು ಅನಂತ. ಎಷ್ಟು ಲೀಲೆಗಳು ಮಾಡಿದ, ಎಷ್ಟು ಮಾಡಲಿಲ್ಲ ಹಿಂದೇನಾದರೂ ನಿಯಮ ಇದೆಯಾ? ಅನಂತ, ಎಷ್ಟಾದರೂ ಮಾಡ್ತಾನೆ, ಈಗಲೂ ಮಾಡ್ತಾನೆ. ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುವ ಶಕ್ತಿ ತಾನೇ ಕೊಟ್ಟ. ನೀವು ಯೋಚನೆ ಮಾಡ್ತೀವಿ, ನಿಮ್ಮ ಮನಸ್ಸಿಗೆ ದರ್ಶನ ಕೊಡ್ತಾನೆ, ಅದು ತಾನೇ ಕೊಡ್ತಾನೆ. ಆದರೆ ಪಾಸಿಟಿವ್ ಇರಲಿ, ಸಾತ್ವಿಕವಾಗಿರಲಿ, ಒಳ್ಳೆಯ ಭಾವನೆ ಇರಲಿ, ಶಾಸ್ತ್ರೋಕ್ತವಾದ ಗುಣಗಳಿರಲಿ. ಹಾಗಿದ್ದರೆ ಎಷ್ಟು ಚಿಂತನೆ ಮಾಡಿದ್ದರೂ ಅದು ಭಗವತ್ ಚಿಂತನೆ ಆಗುತ್ತದೆ. ಬಟ್ ಅದರಲ್ಲಿ ಮನಸ್ಸು ವಿಕಾರಗೊಳ್ಳುವುದು, ವಿಷಾದ ಆಗುವುದು, ದುಃಖ ಹೆಚ್ಚು ಪಟ್ಕೊಳ್ಳುವುದು, ಭಯ, ಮೋಹ ಈ ಗುಣಗಳು ಮಾತ್ರ ಬರಬಾರದು. ಅದು ಬಂದರೆ ಅದು ಭಕ್ತಿ ಚಿಂತನ ಅಲ್ಲವೇ? ಸೊ ಪ್ರಭು ಬ್ರಹ್ಮಣ್ಯ ದೇವಮಯ ಜಾನ ಮೋಹಿನಿತ ಪಿತಾ ತಜವು ಭಗವಾನ. ಪ್ರತಿ ಇದೊಂದಿನಲ್ಲಿ ವಿಶ್ವಾಮಿತ್ರ ನೋಡ್ತಾನೆ, ಅಬ್ಬಾ ಭಗವಂತನಿಗೆ ನನ್ನ ಮೇಲೆ ಎಷ್ಟು ದಯ. ಅಪ್ಪ ಅಮ್ಮಗೋಸ್ಕರ ಅವರ ಜೊತೆಗೆ ಇದ್ದರೆ ಅವರಿಗೆ ಸಂತೋಷ, ಆದರೆ ಅವರನ್ನು ಬಿಟ್ಟು ನನ್ನ ಜೊತೆಗೆ ಒಪ್ಕೊಂಡು ಬಂದನೇ, ಎಷ್ಟು ನನ್ನ ಮೇಲೆ ದಯ. ಈಗ ದಶರಥ ಏನು, ಅಯ್ಯೋ ನನ್ನ ಮಗ ಒಂದು ವಿಶ್ವಾಮಿತ್ರನಿಗೆ ಸೇವೆ ಮಾಡಿ, ದೊಡ್ಡ ಗುರುಗಳಿಗೆ ಸೇವೆ ಮಾಡಿ, ಅವರ ಸದ್ಗುಣವನ್ನು ಇನ್ನೊಂದು ಗುಣವನ್ನು ಪ್ರಕಟ ಮಾಡ್ತಾ ಇದ್ದಾನೆ. ಭಕ್ತಪರಾಧೀನ, ಭಕ್ತರಿಗೋಸ್ಕರ ಅನುಗ್ರಹ ಮಾಡ್ತಾನೆ. ಇಲ್ಲಿ ಲೌಕಿಕ ದೃಷ್ಟಿಯ ನೋಡಿದ್ದರೂ ಅಪ್ಪನಿಗೆ ಇನ್ನೂ ಕೀರ್ತಿ ಬರುತ್ತದೆ. ವಿಶ್ವಾಮಿತ್ರನಂಥ ಮಹನೀಯರ ಜೊತೆಗೆ ಹೋದರೆ ಮಗು ಈ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಸದ್ಗುಣವಂತ. ದೊಡ್ಡರು ಋಷಿಗಳ ಸೇವಕ ಅಂದರೆ ಅಪ್ಪನಿಗೆ ಗರ್ವ ಕಾರಣಕ್ಕೆ ಹೊರತು ಯಾವ ಋಷಿಗಳನ್ನು ಆಧರಿಸಲ್ಲ. ಎಲ್ಲ ಏನು ದುಷ್ಟರ ಜೊತೆಗೆ ಗುಂಡಗಳ ಜೊತೆಗೆ ತಿರುಗುತ್ತಾನೆ ಅಂದರೆ ಅದೇನು ಸಂಭ್ರಮವ ಅಪ್ಪಕ್ಕೆ? ಅಪ್ಪಕ್ಕೂ ಆ ಗುಣಗಳಿಂದ ಇನ್ನೂ ಭಗವಂತನ ವಿಭೂತಿ, ಭಗವಂತನ ಮಹಿಮೆ, ಭಗವಂತನ ಸದ್ಗುಣಗಳೇ ನೆನಪಕ್ಕೂ ಬರಬೇಕು. ಅವರು ಹಾಗೆ ಮಾಡ್ತಾರೆ. ದಶರಥನ ಚಿಂತೆ ಆಗಲಿ, ಇವರದು ಆಗಲಿ, ಎಲ್ಲರದು ಆಗಲಿ. ಚಲೆ ಜಾತ ಮುನಿ ದೀನ್ ಹಿಂದೆ ಕಾಯೆ ಸುನಿತಾಡಕ ಕ್ರೋಧ ಕರಿಧಾಯಿ. ಈಗ ಚಲೆ ಹೊರಟಿದ್ದಾರೆ. ಜಾತ ಮುನಿ ಚಲೆ ಜಾತ ಮುನಿ ದೀನ್ ಹಿಂದೆ ಕಾಯಿ. ಹೋಗುತ್ತಾ ದಾರಿಯಲ್ಲಿ ಏನು ತಾಡಕ ವನವನ್ನು ತೋರಿಸಿದ್ದಾನೆ, ತಾಡಕ ಕಾಡು ತೋರಿಸಿದ್ದಾಗ ಇವರು ಬಂದಿದ್ದಾರೆ ಎಂದು ತಾಡಕಕ್ಕೆ ಹೇಗೋ ಗೊತ್ತಾಗಿಬಿಟ್ಟಿತು. ತಾಡಕ ಕ್ರೋಧ ಕರಿದಾಯಿ, ಕೋಪದಿಂದ ಬರುತ್ತಾ ಇದ್ದಾಳೆ. ಯಾರೋ ಮನುಷ್ಯರು ಬರ್ತಾ ಇದ್ದಾರೆ. ಮನುಷ್ಯರ ನಡಿಗೆ ಗೊತ್ತಾಗ್ತದೆ, ಮಾತಾಡುವ ಶಬ್ದ ಕೇಳಿಸ್ತಾ. ಎಲ್ಲೋ ಕಾಡಿನಲ್ಲಿ ಇಲ್ಲಿ ಮಾತಾಡಿದರೆ ದೂರ 2-3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಕೇಳಿಸ್ತದೆ. ನೀವು ನೋಡಿದ್ದೀರಾ? ನಾವು ಕಾಡಿನಲ್ಲಿ ಯಾರೆಲ್ಲ ಎಂದು ಹುಡುಕಿದ್ದರೆ ಯಾರೋ ಮಾತಾಡೋದು ಕೇಳಿಸ್ತದೆ. ಅಯ್ಯೋ ಯಾರೋ ಮಾತಾಡ್ತಾ ಇದ್ದಾರೆ, ಇಲ್ಲೇ ಇದ್ದಿರಬಹುದು ಅಂದರೆ ಈಗ ಎಷ್ಟು ಹೋದರೂ 2-3 ಕಿಲೋಮೀಟ್ರ್ ಆದರೂ ಬರೋದೇ ಅಲ್ಲ. ಅಯ್ಯೋ ಇಲ್ಲೇ ಅನಿಸುತ್ತದೆ. ಅವರು 3 ಕಿಲೋಮೀಟ್ರ್ನಲ್ಲಿದ್ದರೆ ಇಲ್ಲೇ ಮಾತಾಡ್ತಾ ಇದ್ದಾರೆ ಅನಿಸುತ್ತದೆ. ಕಾಡು ನಿಶ್ಶಬ್ದವಾಗಿರುತ್ತದೆ, ಇಲ್ಲೇ ಮಾತಾಡ್ತಾ ಅನಿಸುತ್ತದೆ. ಅದರಿಂದ ಇವರು ಮಾತಾಡಿದರೆ ಸಾಕು, ಅವಳು ಯಾವಾಗ 3 ಕಿಲೋಮೀಟ್ರ್ ದೂರದಲ್ಲಿದ್ದರೆ ಅವ್ರಿಗೆ ಕೇಳಿಸಿತು, ಇಲ್ಲಿ ಬಂದರು ಎಂದು ಬಂದು ಬಿಟ್ಟಳು ತಾಡಕ. ಅದು ಕಾಡಿನ ಸ್ವಭಾವ ಹಾಗೇ ಇರ್ತದೆ. ಯಾರೋ ಕರೆಯುತ್ತಾ ಇದ್ದಾರೆ, ಎಷ್ಟೋ ಸಲ ಆಯಿತು ನೋಡಿದರೆ ಕರೆಯುತ್ತಾ ಇದ್ದಾರಪ್ಪ, ಇಲ್ಲೇ ಇದ್ದಿರ್ಬೋದು, ಹೋಗೋಣ ಅಂದರೆ ಎಷ್ಟು ಕಿಲೋಮೀಟ್ರ್ ನಡೆದರು, ಬರೋದೇ ಅಲ್ಲ. ತುಂಬ ಹೊತ್ತಿಗೆ ಬಂತು. ಅಯ್ಯೋ ಇಷ್ಟು ದೂರ ನಾವು ಇಲ್ಲೇ ಇದೆ ಅಂದ್ಕೊಂಡಿದ್ವಿ, ಏನಿದು ಈಗ ಮತ್ತೆ ಇಷ್ಟು ಕಿಲೋಮೀಟ್ರ್ ವಾಪಸ್ ಆಗೋಬೇಕು. ಅಬ್ಬಾ ಈಗ ಹೋಗಿದ್ವಿ, ಏನು ಮಾಡೋದು? ಕಾಡಿಗೆ ಹೋದರೆ ಇಷ್ಟೇ ನಡ್ಕೊಂಡು ಬರ್ತೀನಿ ಎಂದು ಲೆಕ್ಕ ಮಾಡಬಾರದು. ನೀವು ಲೆಕ್ಕಕ್ಕಿಂತ 4 ಪಟ್ಟು ಹೆಚ್ಚೇ ನಡಿಗೆ ಆಗಿಬಿಡ್ತದೆ. ಅಷ್ಟು ಶಕ್ತಿ ಇದ್ದರೆ ಹೋಗು, ಇಲ್ಲದಿದ್ದರೆ ಇಲ್ಲೇ ಕೂತ್ಕೊ ಹೋಗಬೇಡ. ಕಾಡಿಗೆ ಹೋಗೋದು ಸುಲಭ ಅಲ್ಲ, ತುಂಬ ಕಷ್ಟ. ಸೊ ಚಲೆ ಜಾತ ಮುನಿ ದೀನ್ ಹಿ ದೆಖಾಯಿ ಸುನಿ ತಾಡಕ ಕ್ರೋಧ ಕರಿದಾಯಿ.
ತಾಡಕಕ್ಕೆ ಕೋಪ ಬಂತು. ಏಕಹಿಬ್ಬಾನ ಪ್ರಾಣ ಹರಿಲೇನ. ಈಗ ಹೆಚ್ಚು ನಡೆಯಲಿಲ್ಲ, ತುಳಸಿದಾಸ ತಕ್ಷಣವೇ ಮಾಡಿಬಿಡ್ತಾನೆ. ಈಗ ಅಷ್ಟೇ, ತಾಡಕ ಬಂದಳು, ಒಂದೇ ಬಾಣ ತಗೊಂಡು ಬಿಟ್ಟು ಮೇಲೆ ಹಾಕಿದ್ದಾರೆ, ಸಾಯಿಸ್ಬಿಟ್ರು, ಅಷ್ಟೇ ಮುಗಿಯಿತು. ದೀನ ಜಾನಿತೆ ಹಿ ನಿಜ ಪದ ದೀನ. ನೋಡಿ మరి ಇಷ್ಟು ರಾಕ್ಷಸಿ ಅಲ್ಲವೇ? ರಾಕ್ಷಸರು ಜನರನ್ನು ಪೀಡಿಸ್ತಾರೆ. ಪೀಡಿಸಿದ್ದರೆ ಅವರಿಗೆ ಜನರನ್ನು ಪೀಡಿಸಿದ್ದಾರೆ ಎಂದು ನಮಗೆ ಕೋಪ ಬರುತ್ತದೆ. ಇವಳನ್ನು ಸಾಯಿಸಿಬಿಟ್ಟರೆ ಲೋಕಕ್ಕೆ ಅನುಗ್ರಹವಾಗುತ್ತದೆ ಎಂದು ಆ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ಇವರು ಲೀಲಾ ಮಾತ್ರ. ಒಬ್ಬರನ್ನು ಸಾಯಿಸುವುದರ ಆಟ, ಒಬ್ಬನಿಗೆ ಅನುಗ್ರಹ ಮಾಡುವುದು ಆಟ. ಅನುಗ್ರಹ ಮಾಡಿದ್ದರೆ ಇವರಿಗೆ ಇದರೇನು ಹೆಚ್ಚು ಬರಲ್ಲ. ಒಬ್ಬರನ್ನು ಸಾಯಿಸಿಬಿಟ್ಟರೆ ತನಗೇನು ದುಃಖವೂ ಆಗಲ್ಲ. ಅದು ಸುಮ್ಮನೆ ಆಟ ಅಲ್ಲವೇ? ಇಲ್ಲಿ ಹೋಗ್ತಾ ಹೋಗ್ತಾ ಇಲ್ಲಿ ಬಿಸಾಕೋದು, ಇಲ್ಲಿ ಬಿಸಾಕೋದು. ಮಕ್ಕಳು ಆಟ ಆಡ್ತಾರೆ ನೋಡಿ, ಇದೊಂದು ಅಲ್ಲಿ ಬಿಸಾಕ್ತಾನೆ, ಇಲ್ಲಿ ಬಿಸಾಕ್ತಾನೆ, ಮತ್ತು ಅಲ್ಲಿಂದ ತೊಗೊಳ್ತಾನೆ, ಮತ್ತು ಇಲ್ಲಿ ಇದು ಏನಪ್ಪ ಅಂದರೆ ಆದರೆ ನೋಡಬಾರದು, ತರ್ಕ ನೋಡಬೇಡ. ಅದು ಆಟಕ್ಕೆ ಅರ್ಥವೇ ಇಲ್ಲ, ಏನೋ ಮಾಡ್ತಾನೆ ಅಷ್ಟೇ, ಆಟಕ್ಕೆ ಅರ್ಥವಿಲ್ಲ ಅಷ್ಟೇ. ಹಾಗೆ ಅದೊಂದು ಆಟ. ಅದರಿಂದ ಆ ತಾಟಕಿಯನ್ನು ಸಾಯಿಸಿಬಿಟ್ಟು ತಾಟಕಿ ತನ್ನ ಸದ್ಗತಿಯನ್ನೇ ಕೊಟ್ಟನಂತೆ ರಾಮಚಂದ್ರ. ತುಳಸಿದಾಸಿಗೆ ಅಸುರ ಸಂಹಾರದಲ್ಲಿಯೂ ಭಗವಂತನ ಅನುಗ್ರಹವೇ ಕಂಡು ಬರ್ತದೆ. ಅಂದರೆ ಅವರು ಏನು ಮಾಡಿದ್ದರೂ ಭಗವಂತನ ಅನುಗ್ರಹ. ಒಬ್ಬನ ಮೇಲೆ ಕೋಪ ಇಲ್ಲ, ಒಬ್ಬನ ಮೇಲೆ ದೋಷ ಇಲ್ಲ, ದ್ವೇಷ ಇಲ್ಲ. ರಾಕ್ಷಸರು ಕೆಟ್ಟವರು ಎಂದು ಅವರ ಮೇಲೆ ದ್ವೇಷ ಇಲ್ಲ, ಇವರು ಸಜ್ಜನರು ಎಂದು ಇವರ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಎಲ್ಲರ ಮೇಲೆ ಮಾಡುವಾಗ ಸಜ್ಜನರಿಗೆ ಅನಿಸುತ್ತದೆ, ಏಕೆಂದರೆ ಅವರ ಸದ್ಗುಣದಿಂದ ಪ್ರೀತಿ ಅನಿಸುತ್ತದೆ ಅಷ್ಟೇ. ಸಜ್ಜನರಿಂದ ಅನಿಸುತ್ತದೆ, ಅವರಿಗೆ ಮಾತ್ರ ನೀವು ಸಜ್ಜನನಾಗದಿದ್ದರೂ ನಿನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತದೆ. ಭಗವಂತನ ಅನುಗ್ರಹ ಎಲ್ಲರ ಮೇಲೆ ಸಮಾನ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಅಲ್ಲವೇ? ಭಗವದ್ಗೀತಾ 9ನೇ ಅಧ್ಯಾಯ ಹೇಳಿ, ಸಮೋಹಂ ಸರ್ವಭೂತೇಷು, ನಾನು ಎಲ್ಲ ಪ್ರಾಣಿಗಳಲ್ಲಿ ಸಮನಾಗೇ ಇದ್ದೇನೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ. ಯಾರೂ ನನಗೆ ದ್ವೇಷಿಸತಕ್ಕ ಶತ್ರು ಇಲ್ಲ, ಯಾರೂ ನನಗೆ ನನ್ನವನೇ ಎಂದು ವಿಶೇಷ ಪ್ರೀತಿ ಇಲ್ಲ. ಯಾರೇ ಆಗಲಿ ನಮ್ಮವರೇ ಬರಲಿ. ಅಂದರೆ ನಮ್ಮವರಿಲ್ಲ ಎಂದಲ್ಲ, ನಮ್ಮವರಿದ್ದಾರೆ. ಯಾರು ಅಂದರೆ ಎಲ್ಲರೂ ನಮ್ಮವರೇ, ಆ ಅರ್ಥದಲ್ಲಿ ನಮ್ಮವರು. ಭಗವಂತನಿಗೆ ಎಲ್ಲರೂ ತನ್ನವರೇ. ಏಕೆ ಅಂದರೆ ಎಲ್ಲರೂ ತನ್ನವರೇ, ಬೇರೆ ಯಾರಿದ್ದಾರೆ? ಎಲ್ಲರೂ ತನಗಿಂತ ಬೇರೆ ಇಲ್ಲ, ಎಲ್ಲರ ಮೇಲೇ ಪ್ರೀತಿ. ಸುನಿತಾಡಕ ಕ್ರೋಧಕರಿಧಾಯಿ ಏಕಹಿಬಾನ ಪ್ರಾಣ ಹರಿಲೀನ ದೀನ ಜಾನಿತೆ ಹಿ ನಿಜ ಪದ ದೀನ. ಅಯ್ಯೋ ಪಾಪ ರಾಕ್ಷಸಿ, ಅವರ ಮೇಲೆ ದಯದಿಂದ ತನ್ನ 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 ಏನದು ತನ್ನ ಉತ್ತಮ ಪದ, ಉತ್ತಮ ಲೋಕವನ್ನು ಕೊಟ್ಟರಂತೆ, ದಯದಿಂದ ಕೊಟ್ಟನಂತೆ. ಏಕೆ? ನಿಮಗೆ ಅಸುರ ಎಂದು, ರಾಕ್ಷಸಿ ಎಂದು ಕೋಪ ಇಲ್ಲವಾನೆ? ಅವಳೆಷ್ಟು, ಅವರ ರಾಕ್ಷಸ ಕೆಲಸ ಎಷ್ಟು? ಅವರು ಮಾಡುವ ಕೆಟ್ಟ ಕೆಲಸದಿಂದ ಕೋಪ ಬರ್ತದ ರಾಮನಿಗೆ? ಏಕೆಂದರೆ ಬೇಕಂದರೆ ತಾಡಕಿಯಷ್ಟು 1000 ತಾಡಕಿಯನ್ನು ಸೃಷ್ಟಿ ಮಾಡ್ತಾನೆ. ತಾಡಕಿ ಮಾಡಿದ್ದರಿಂದ ಏನು ಕೋಪ? ಇಡೀ ಬ್ರಹ್ಮಾಂಡವೇ ತನ್ನದು ಅಂದ್ಕೊಂಡರೆ, ನೀವು ಸಮುದ್ರದಲ್ಲಿ ಹೋಗಿ ಒಂದು ಲೋಟ ನೀರು ತೊಗೊಂಡು ಬಿಟ್ಟರೆ ಸಮುದ್ರಕ್ಕೆ ಕೋಪ ಬರ್ತದೆ? ಇಷ್ಟು ಲೋಟ ಯಾರು ನೋಡಲಿಲ್ಲ ನೀರು ತೊಗೊಂಡು ಬಿಟ್ಟರೆ ಸಮುದ್ರ, ನನ್ನಿಂದ ಇಷ್ಟು ಲೋಟ ತೊಗೊಂಡಿದ್ದು ಸಮುದ್ರಕ್ಕೆ ಕೋಪ ಬರ್ತದೆ? ಅಷ್ಟು ದೊಡ್ಡ ಸಮುದ್ರದಲ್ಲಿ ಲೋಟ ಇದ್ದೋ ಇಲ್ಲೋ ಲೆಕ್ಕನೇ ಇಲ್ಲ. ಹಾಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮನಿಗೆ ತಾಟಕಿ ಎಷ್ಟು, ತಾಟಕಿ ಕೆಟ್ಟ ಕೆಲಸ ಎಷ್ಟು, ತಾಟಕಿ ಅಷ್ಟವರು 100,000 ಜನರಿದ್ದಾರೆ. ಕೋಟಿ ಜನರಿದ್ದರೂ ತಾಟಕಿಯನ್ನು ಮಾಡಲ್ಲ. ತಾಟಕಿ ಕೆಟ್ಟ ಕೆಲಸದಿಂದ ಭಗವಂತನಿಗೆ ಬೇಜಾರಾಗುತ್ತದೆ. ಅವ್ರಿಗೆ ಬೇಜಾರೇನು? ಆನಂದ ಸ್ವರೂಪ, ಇಡೀ ಜಗತ್ತು ತಾನೇ. ಯಾರೂ ಭಗವಂತನಿಗೆ ಕೋಪ ಉಂಟಾಗುವಷ್ಟು ಯಾರೂ ಮಾಡಲ್ಲ. ಕೋಪ ಮಾಡಬೇಕಂದ್ರೆ ನಿಮಗೇನಾದರೂ ಕೆಟ್ಟದ್ದು ಮಾಡಬೇಕು, ನಿಮಗೆ ಏನಾದರೂ ಲಾಸ್ ಮಾಡಬೇಕು, ನಿಮಗೇನಾದರೂ ತೊಂದರೆ ಕೊಡಬೇಕು, ನಿಮಗೆ ಏನಾದರೂ ಕಡ್ಕೊಳ್ಳುವಂತೆ ಮಾಡು. ಭಗವಂತನನ್ನು ಏನು ಕಿತ್ಕೊಳ್ತೀವಿ ಹೇಳು? ಭಗವಂತನಿಗೆ ಏನು ಲಾಸ್ ಮಾಡ್ತೀವಿ? ಏನು ಲಾಸ್ ಮಾಡೋಕ್ಕಾಗಲ್ಲ. ಭಗವಂತನಿಗೆ ಏನು ತಪ್ಪು ಇದು ಮಾಡಿದರೆ ಅವನಿಗೆ ಒಳ್ಳೆಯದು ಇಟ್ಕೊಂಡ ಹಾಳಾಯಿತು ಅಂದರೆ ಅವ್ರು ಏನು ಇಟ್ಕೊಂಡ ಒಳ್ಳೆಯದು ನೀವು ಮಾಡಿದರೆ ಏನಾಗುತ್ತದೆ? ನೀವು ಏನು ಮಾಡಿದರೆ ಭಗವಂತನಿಗೆ ಏನು ಅಡ್ಡಿ ಆಗಲ್ಲ. ಬೇಕಂದರೆ ಎಷ್ಟಾದರೂ ಮಾಡ್ಕೊಳ್ತಾರೆ. ಆದ್ದರಿಂದ ಕೆಟ್ಟವರು ಮಾಡಿರುವ ಕೆಲಸದಿಂದ, ದುರ್ಜನರು ಮಾಡುವ ಕೆಲಸದಿಂದ ಭಗವಂತನಿಗೇನು ಕೋಪ ಬರಲ್ಲ, ದುಃಖ ಬರಲ್ಲ, ಬೇಜಾರಾಗಲ್ಲ. ಅದರಿಂದ ಏನು ಅಂದರೆ ಅವಳನ್ನು ಸಾಯಿಸೋದು ಅದು ಒಂದು ಲೀಲಾ ಮಾತ್ರ. ಇದೊಂದು ಆಟ. ಈ ಆಟ ಮಾಡಿದ ಹಾಗೆ ಅವಳನ್ನು ಮಾಡು. ಅವನಿಗೆ ನಾನು ಇವಳನ್ನು ಸಾಯಿಸ್ತಾ ಇದ್ದೀನಿ, ನನಗೆ ಕೋಪ ಇದೆ ಎಂದು ಆ ದೃಷ್ಟಿಯಿಂದ ಸಾಯಿಸಲಿಲ್ಲ. ನಾವು ಸಾಯಿಸುವುದಂದರೆ ಏನು ಮಾಡ್ತೀವಿ? ಹೊಡೆಯುವುದಂದರೆ ಏನು? ಕೋಪ ಇದ್ದರೆ ಹೊಡೆಯೋಕ್ಕಾಗ್ತದೆ? ಕೋಪ ಇಲ್ಲದಿದ್ದರೆ ಹೊಡೆಯೋಕ್ಕೆ ಆಗಲ್ಲ. ಎಷ್ಟು ಮಾಡಿದ್ದರೂ ನೀವನ್ನು ಹೊಡೆಯಪ್ಪ ಸಾಯಿಸು ಅಂದರೆ ಕೋಪವಿಲ್ಲದೆ ಸುಮ್ಮನೆ ಹೋಗಿ ಪ್ರೀತಿಯಿಂದ ಸಾಯಿಸೋಕ್ಕಾಗ್ತದೆ? ನಮಗೆ ಆಗುತ್ತದೆ? ಮಾಡೋಕ್ಕೆ ಆಗಲ್ಲ. మరి ರಾಮಚಂದ್ರ ಹೇಗೆ ಸಾಯಿಸ್ತಾನೆ? ಲೀಲಾ ಮಾತ್ರ. ಏಕೆಂದರೆ ಒಬ್ಬನಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ಇವನು ನನಗೇನೋ ತೊಂದರೆ ಕೊಟ್ಟ
ಅನಂತ ಕೋಟಿ ಜೀವರಾಶಿಗಳು ಎಲ್ಲರೂ ನನ್ನವರೇ. ಒಬ್ಬೊಬ್ಬನು ಏನೇನೋ ಮಾಡ್ತಾನೆ, ಅದರಿಂದ ಪ್ರಕೃತಿಗೆ ತೊಂದರೆ ಕೊಡ್ತಾರೆ, ಅಥವಾ ಮಿಕ್ಕ ಸಮಾಜಕ್ಕೆ ಜೀವರಿಗೆ ದುಃಖ ಉಂಟು ಮಾಡ್ತಾರೆ. ಇನ್ನೊಬ್ಬ ಜೀವನಿಗೆ ತನಗೇನು ಮಾಡ್ತಾನೆ? ತನಗೆ ಯಾರೂ ದುಃಖ ಮಾಡಲ್ಲ. ಆದ್ದರಿಂದ ಅವನನ್ನು ಒಂದು ದಯದಿಂದಲೇ ನೋಡಿ ಅವಳಿಗನ್ನು ತನ್ನ ಸದ್ಗತಿಯ ಕೊಟ್ಟನಂತೆ. ನೋಡಿ, ಅಂದರೆ ಭಗವಂತನ ದೃಷ್ಟಿ, ಭಗವಂತನ ಭಾವನೆ ಹೇಗಿರುತ್ತದೆ. ಹೆಜ್ಜೆ ಹೆಜ್ಜೆಯಲ್ಲಿ ಭಗವಂತ ಎಂದು ನೀವು ಮರೆಯೋಕ್ಕೆ ಬಿಡಲ್ಲ ತುಳಸಿದಾಸ. ಅದೇ ಹೆಜ್ಜೆ ಹೆಜ್ಜೆನೂ ಇದು ಭಕ್ತಿ ಸಾಧನ. ರಾಮಾಯಣ ಅಂದರೆ ಭಕ್ತಿ ಭಾವವೇ ಅಷ್ಟೇ. ಅದೇ ಭಗವತ್ ಚಿಂತನೆ ಮಾಡಿ ನಾಮರೂಪಗಳೆಲ್ಲ ಭಗವನ್ಮಯವಾಗಬೇಕು. ಯಾವುದೇ ಕೆಲಸ ನಡೆಯಲಿ, ಒಂದು ಕೆಟ್ಟದು ನಡೆಯಲಿ, ಒಳ್ಳೆಯದು ನಡೆಯಲಿ, ಎಲ್ಲವೂ ಭಗವಂತನ ಲೀಲೆಗಳೇ. ಇದು ಭಗವದ್ ರೂಪವೇ ಅನಿಸಬೇಕು. ನಿಮಗೆ ಪ್ರಪಂಚ ದರ್ಶನ ಬಿಟ್ಟು ಭಗವದ್ ದರ್ಶನ ಆಗಬೇಕು. ಇಡೀ ಪ್ರಪಂಚ ಯಾವುದೇ ಸುದ್ದಿ ಕೇಳಿಸಲಿ, ಯಾವುದೇ ಘಟನೆ ನಡೆಯಲಿ, ಯಾವುದೇ ನೀವು ನೋಡಲಿ, ಯಾವುದೇ ಯಾರ ಜೊತೆಗೆ ಮಾತಾಡಲಿ, ಆ ಘಟನೆಗಳೆಲ್ಲ ಭಗವನ್ಮಯವಾಗೇ ತೋರಬೇಕು. ಲೌಕಿಕ ದೃಷ್ಟಿಯ ಇದು ಕೆಟ್ಟದು, ಇದು ಒಳ್ಳೆಯದು ಅನಿಸುತ್ತದೆ ಅಲ್ಲವೇ? ಭಗವಂತನ ದೃಷ್ಟಿ ನೋಡ್ಕೊ, ಎಲ್ಲವೂ ತಾನೇ. ಅನಂತ ಶಕ್ತಿ, ಸರ್ವವ್ಯಾಪಕ. ಅನಂತ ಶಕ್ತಿ ಸರ್ವವ್ಯಾಪಕ ಆನಂದ ಸ್ವರೂಪ. ಅವರಿಗೆ ಯಾರು ತೊಂದರೆ ಕೊಡೋಕ್ಕಾಗ್ತದೆ? ತೊಂದರೆ ಕೊಡುವುದೇ ಅಲ್ಲ, ಏನಾದರೂ ಉಪಕಾರ ಮಾಡೋಕ್ಕಾಗ್ತದೆ? ಏನಪ್ಪ, ಸಮುದ್ರಕ್ಕೆ ಹೋಗಿ ನಾವೇನು ಅಭಿಷೇಕ ಮಾಡ್ತೀವಿ ಅಂದರೆ ಒಂದು ಲೋಟ ಏನು ಗಂಗಾಜಲ ತೊಗೊಂಡು ಹೋಗಿ ಸಮುದ್ರಕ್ಕೆ ಅಭಿಷೇಕ ಮಾಡಿ ಸಮುದ್ರ ಸಂತೋಷಪಟ್ಟು, ಅಯ್ಯೋ ನನಗಿಷ್ಟು ಒಂದು ಲೋಟ ನೀರು ಕೊಟ್ಟ ಏನು? ಸಮುದ್ರಕ್ಕೆ ಒಂದು ಲೋಟ ನೀರು ಕಮ್ಮಿ ಆಯಿತಾ? ನೀವು ಕೊಟ್ಟರೆ ಅಯ್ಯೋ ಯಾರು ಕೊಟ್ಟಿಲ್ಲ, ನೀನೇ ಕೊಟ್ಟಿದ್ದೀಯಪ್ಪ. ಸುಮ್ಮನೆ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಸ್ನಾನ ಮಾಡಿ ಹೋಗ್ತಾರೆ, ಅಥವಾ ಕೆಲವರು ಸೆಲ್ಫಿ ತೊಗೊಂಡು ಹೋಗ್ತಾರೆ. ಅಷ್ಟೇ ಹೊರತು ಯಾರು ಒಂದು ಲೋಟ ನೀರು ಕೊಡಲ್ಲ ನನಗೆ ಅಭಿಷೇಕ. ನೀವು ಮಾಡಿದ್ದೀಯಪ್ಪ, ಅಪ್ಪ ನನಗೆ ಸಂತೋಷ, ನಿನ್ನ ಹೆಸರು ನೆನಪಿಟ್ಕೊಳ್ತೀನಿ, ಇವರು ನನಗೆ ಒಂದು ಲೋಟ ನೀರು ಕೊಟ್ಟ ಏನು? ಸಮುದ್ರಕ್ಕೆ ನೀರು ಕೊಟ್ಟರೆ ಏನಾದರೂ ಲಾಭವ? ಎಲ್ಲ ತಾನೇ. ಅಂದರೆ ಅನಂತ ಪರಮಾತ್ಮನಿಗೆ ನಾವು ಕೊಟ್ಟಿದ್ದು ಎಲ್ಲಿ ಹೋಗುತ್ತದಪ್ಪ? ಆದರೂ ಇವರಿಗೆ ಕೊಡಬೇಕೆಂಬ ನಿಮ್ಮ ಭಾವನೆ ನೋಡಿಕೊಂಡು, ಅಯ್ಯೋ ಪಾಪ ಇವನು ಸಜ್ಜನ ಎಂದು ಅರ್ಥ ಮಾಡಿಕೊಂಡರೆ, ಆ ನಿಮ್ಮ ಭಾವನ ಶುದ್ಧಿ ಆದರೆ ಭಗವಂತನ ಅನುಗ್ರಹ ನಿಮ್ಮ ಅನುಭವಕ್ಕೆ ಕಂಡು ಬರ್ತದೆ ಅಷ್ಟೇ. ಅವರ ಅನುಗ್ರಹ ಇದ್ದೇ ಇರುತ್ತದೆ, ನೀವು ಮಾಡಲಿ ಬಿಡಲಿ. ಸೂರ್ಯನು ಬೆಳಕು ಕೊಡ್ತಾನೆ ಅಂದರೆ ಸಜ್ಜನರಿಗೆ ದುರ್ಜನರಿಗೆ ಎಲ್ಲರಿಗೂ ಸಮಾನ. ವಾಯು ಬೀಸುತ್ತದೆ ಅಂದರೆ ಎಲ್ಲರಿಗೂ ಬೀಸುತ್ತದೆ. ಮಳೆ ಆಗುತ್ತದೆ ಅಂದರೆ ಎಲ್ಲರಿಗೂ ಆಗುತ್ತದೆ. ನೀವು ಒಳ್ಳೆಯವನು ಕೆಟ್ಟವನು ನೋಡ್ತದೆ? ಮಳೆ ಬೀಳುತ್ತಾ ಇದ್ದರೆ ಎಲ್ಲರಿಗೂ ಬೀಳುತ್ತದೆ. ನದಿ ಹರಿಯುತ್ತಾರೆ, ಯಾರೇ ಆಗಲಿ ಎಲ್ಲರೂ ನೀರು ತಗೊಳ್ಬೋದು, ಕುಡಿಯಬೋದು, ಸ್ನಾನ ಮಾಡ್ಬೋದು, ತೊಗೊಂಡು ಹೋಗ್ಬೋದು. ಬಾಟಲ್ನಲ್ಲಿ ಹಾಕ್ಕೊಂಡು ಹೋಗ್ಬೋದು, ಯಾರೇ ಆಗಲಿ ಎಲ್ಲರಿಗೂ ಕೊಟ್ಟು ಬಿಡ್ತಾರೆ, ಯಾರಿಗೆ ಅಡ್ಡಿ ಮಾಡಲ್ಲ. ವಾಯು ಎಲ್ಲರಿಗೂ ಬೀಸುತ್ತದೆ ಅಲ್ಲವೇ? ಹಾಗೆ ಭಗವಂತ ಇರುತ್ತಾನೆ. ಆದ್ದರಿಂದ ಎಲ್ಲರ ಮೇಲೆ ಒಂದೇ ಅದರಿಂದ ಭಗವಂತನ ದೃಷ್ಟಿಗೆ ಈ ಸಕಲ ಪ್ರಾಣಿಗಳು, ಜೀವರು, ಅಸುರರು, ದುರ್ಜನರು, ಸಜ್ಜನರು ಹೇಗೆ ಕಂಡು ಬರ್ತಾರೆ? ಅವರ ದೃಷ್ಟಿಗೆ ಎಲ್ಲರ ಮೇಲೆ ಒಂದೇ ಪ್ರೀತಿ, ಒಂದೇ ದಯೆ. ಅದು ಭಗವಂತ ಅಂದರೆ ಹಾಗಿರುತ್ತಾನೆ. మరి ಹಾಗಾದರೆ ಲೀಲೆ ಹೇಗೆ ಮಾಡಿದೆ? ಅದು ಸುಮ್ಮನೆ ಆಟಪ್ಪ, ನಿಮಗೋಸ್ಕರ ಆಟ ಅಷ್ಟೇ. ಇದು ತೆಗಿಯು ಅಂದರೆ ತೆಗಿತಾನೆ, ಇಲ್ಲಿಡು ಅಂದರೆ ಇಲ್ಲಿಡ್ತಾನೆ, ಬೇಡ ಅಂದರೆ ಇಲ್ಲಿಟ್ರೇನು ಎರಡೂ ತಾನೇ. ಈ ಕೈಯಿಂದ ಈ ಕೈಗೆ ಬದಲಾಯಿಸ್ಕೊಂಡ್ರೆ ಏನಾಯಿತು? ನಮಗೆಲ್ಲ ಲಾಸ್ ಆಗಿ ಏನಾ, ಲಾಭವಾ ನಷ್ಟವಾ? ಈ ಕೈಯಲ್ಲಿರುವುದು ಹಣ ಈ ಕೈಗೆ ಹಾಕ್ಕೊಂಡಿದ್ದೀರಿ, ಈ ಕೈಯಿಂದ ಈ ಕೈಗೆ ಎರಡೂ ತಾನೇ. ಸರ್ವವ್ಯಾಪಕ ಪರಮಾತ್ಮನಿಗೆ ಒಂದು ಹೆಚ್ಚು ಇಲ್ಲ, ಒಂದು ಕಡಿಮೆ ಇಲ್ಲ, ಒಂದು ಕಲ್ಕೊಂಡಿದ್ದಿಲ್ಲ, ಒಂದು ಪಡ್ಕೊಂಡಿದ್ದಿಲ್ಲ. ಏಕೆ? ಎಲ್ಲಿದ್ದರೂ ತನ್ನ ಮನೆಯೇ. ಇಡೀ ಬ್ರಹ್ಮಾಂಡ ತನ್ನ ಮನೆ, ಇಲ್ಲಿಂದ ಅಲ್ಲಿ ಹೋಯಿತು, ತನ್ನ ಮನೆಯಲ್ಲೇ ಇದೆ. ಏನಾಗುತ್ತದೆ? ನೀವೇನು ಪೃಥ್ವಿಯನ್ನು ಸುಟ್ಟು ಹಾಕಿ, ಏನು ಬೆಟ್ಟವನ್ನು ಸುಟ್ಟು ಹಾಕಿ ಅಗ್ನಿ ಮಾಡಿದ್ದೀರಿ, ಬಟ್ ಅಗ್ನಿ ತಾನೇ. ಬೂದಿ ಮಾಡಿದ್ದೀರಿ, ಬೂದಿ ತಾನೇ. ಅವ್ರಿಗೇನು ಲಾಸ್ ಆಯಿತು? ಭಗವಂತನಿಗೆ ಬೂದಿ ನಾನೇ, ಇದು ನಾನೇ. ಒಂದು ಮನೆ ಸುಟ್ಟು ಹಾಕಿ ಬೂದಿ ಮಾಡಿದ್ದೀರಿ, ಬೂದಿ ತಾನೇ. ಭಗವಂತನಿಗೆ ಏನಾದರೂ ಲಾಸ? ಬೇಕಂದರೆ ಇನ್ನೊಂದು ಕಟ್ಟುತ್ತಾನೆ. ಮನೆ ತಾನೇ, ಬೂದಿ ತಾನೇ, ಬೆಂಕಿ ತಾನೇ, ಎಲ್ಲ ತಾನೇ. ಅವ್ರಿಗೇನು ಲಾಸ್ ಆಯಿತು? ಹಾಗೆ ಭಗವಂತನ ದೃಷ್ಟಿ ನೋಡಿ. ನಾವು ನಮ್ಮ ದೃಷ್ಟಿ ನೋಡಿಕೊಂಡು, ಅಯ್ಯೋ ಭಗವಂತ ನೋಡ್ತಾ ಇಲ್ಲವಾ, ಇಷ್ಟು ಕಷ್ಟ ಆಗ್ತಾ ಇವರು ಕಂಡು ಬರಲ್ಲವಾ, ಇವನು ಬಂದು ಹೊಡೆಯು ಭಗವಂತನೇ ಅಂದರೆ, ಹೌದಪ್ಪ ತೊಂದರೆ ಕೊಟ್ಟ ನನ್ನ ಅವನು ಬಂದು ಹೊಡೆಯುತ್ತಾನ? ನಮ್ಮ ದೃಷ್ಟಿ, ನಮ್ಮ ಜೀವರ ದೃಷ್ಟಿಯನ್ನು ಭಗವಂತನ ಮೇಲೆ ಹಾಕಿ ಭಗವಂತ ಏಕೆ ಮಾಡ್ತಾ ಇಲ್ಲ? ಜನರು ಹೇಳ್ತಾರೆ, ದೇವನಿದ್ದಾನ, ಇದ್ದರೆ ಏಕೆ ಮಾಡ್ತಾ ಇಲ್ಲ? ಅಯ್ಯ ರಾಮ, ದೇವನಿದ್ದಾನೆ ಅಂದರೆ ನೀವು ಎದುರಾಗಿ ಕಂಡು ಬರಬೇಕು. ಅವರು ಮಾಡ್ತಾನೆ ಅಂದರೆ ನೀವು ಹೇಳಿದ್ದು ಮಾಡಬೇಕು, ಆವಾಗನೇ ಭಗವಂತ ಅಲ್ಲವೇ? ನೀವು ಹೇಳಿದ್ದು ಮಾಡಬೇಕು. ಹೇಳಿದ್ದು ಮಾಡಬೇಕಂದ್ರೆ ಗೊತ್ತಾ? ಒಂದು ಕಿಂಗ್ ಮಿಡಾಸ್ ಎಂದು ಒಂದು ಕಥೆ ಇದೆ, ನಮ್ಮಲ್ಲಿಯೂ ಇದೆ, ಅವರಲ್ಲಿ ಇದೆ. ಕಿಂಗ್ ಮಿಡಾಸ್ಗೆ ಏನಾಯಿತು? ಅವ್ರು ತುಂಬ ಅವ್ರಿಗೇನೋ ನಾನು ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕು ಎಂದು ಹೇಳಿದ್ದೆ ಅಂದ್ಕೊಳ್ಳೋಣಂತೆ. ಆಯಿತು, ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಎಂದು ಅವ್ರು ಬಂದೇನು ಮಾಡಿದ? ಈಗ ಬೆಳಗ್ಗೆ ಎದ್ದು ಈಗ ಸ್ನಾನ ಮಾಡಿಕೊಳ್ಳುವಕ್ಕೆ ಅದೇನು ಊಟ ಮಾಡೋಕ್ಕೆ ಬಂದ, ಆ ಟೇಬಲ್ ಮೇಲೆ ಕೂತಿದ್ದ, ಹಾಕಿದ್ದ ಊಟ ತಿನ್ನುವಕ್ಕೆ ಮುಟ್ಟಿದ್ದರೆ ಅದು ಬಂಗಾರವಾಯಿತು.
ಇದೇನಪ್ಪ ಈ ಹೋಟೆಲ್ ತಿನ್ನೋಕ್ಕಾಗ್ತಾ ಇಲ್ಲ ಎಂದು ಈಗ ಹೊರಗೆ ಹೋದನಂತೆ. ಹೊರಗೆ ಹೋದರೆ ಏನಾಯಿತು, ಅಲ್ಲಿ ಹೋದರೆ ತನ್ನ ಮಗಳಿದ್ದನಂತೆ. ಆ ಮಗಳು ಅಲ್ಲೆಲ್ಲೋ ಕೂತ್ಕೊಂಡು ಆ ಹೂಗಳನ್ನು ಮುಟ್ಟಿದಾಗ ಅದೇನೋ ತನಗೆ ಬೇಕಾಗಿರುವಷ್ಟು ಹೂ ಬರ್ತಾ ಇಲ್ಲ. ಅವರು ಅಳುತ್ತಾ ಇದ್ದಾರೆ. ಅಯ್ಯಯ್ಯೋ ಮಗಳು ಅಳ್ತಾನೆ, ಮಗಳನ್ನ ಮುಟ್ಟಿರೋ ಮಗಳು ಬಂಗಾರವಾಗಿಬಿಟ್ಟಳು. ಆವಾಗ ಹೇಳ್ದ, ಭಗವಂತ ನಾನು ತಪ್ಪು ಮಾಡಿದೆ, ನೀನು ಹೇಳಿದ್ದೆ ಸರಿಯಾಗಿದೆ, ನನಗಿಂತ ನೀನೇ ಬುದ್ಧಿವಂತ, ನೀವು ಏನು ಮಾಡ್ತೀಯೋ ಮಾಡು ನೀನೇ. ಏನಪ್ಪ ನೀವು ಹೇಳಿದ್ದು ಮಾಡು ಅಂದರೆ, ಹೇಳಿದ್ದು ಮಾಡಿದ್ರೆ ನಿಮಗೆ ದುಃಖ ಬಂದರೆ ನೀನೇ ಜವಾಬ್ದಾರಿ. ನೋಡಿ ಭಗವಂತ, ನೀವು ಭಗವಂತನಾಗಿಬಿಟ್ರೆ ನನಗಿದ್ದು ಕೊಡಬೇಕು, ಆಯ್ತಪ್ಪ ಕೊಡ್ತೀನಿ, ಮತ್ತೇಕೆ ನನಗೆ ಯಾವುದು ಬೇಕೋ ಅದು ಕೊಡಬೇಕು, ಹಣ ಬೇಕು, ಇದು ಬೇಕು, ಟಿ ವಿ ಬೇಕು, ಸೆಲ್ಫೋನ್ ಬೇಕು, ಅದರಲ್ಲಿ ಸೆಲ್ಫಿ ಬೇಕು, ಆಯಿತು ಕೊಟ್ಟಿದ್ದು. ನಾನು ಬೆಟ್ಟ ಹತ್ತಬೇಕು, 5 ಹತ್ತು, ಅಲ್ಲಿಂದ ಬಿದ್ದರೆ ಅಯ್ಯೋ ಒಂದು ಮರದ ನೀನೇ ಜವಾಬ್ದಾರಿ. ನೀವು ಬೆಟ್ಟದಿಂದ ಬಿದ್ದರೆ ಸೆಲ್ಫೋನ್ ತಗೊಳ್ಳುವಾಗ ಬಿದ್ದರೆ ನಿನ್ನದು ಜವಾಬ್ದಾರಿ. ಮತ್ತೇನು ಸೆಲ್ಫೋನ್ ಕೊಡು ಎಂದು ಹೇಳಿದ್ದೀವಿ ಹೊರತು ಅದರಿಂದ ಕೊಟ್ಟೆ, ಬಿದ್ದಕ್ಕೆ ನಾನೇನು ಮಾಡಬೇಕು? ಅಂದರೆ ಜನರು ತನ್ನಗೆ ಇಷ್ಟವಾಗಿದ್ದೇ ಮಾಡಬೇಕಂತ. ಇಲ್ಲದರೆ ಭಗವಂತ ಇದ್ದರೆ ಏಕೆ ಮಾಡ್ತಾ ಇಲ್ಲ? ಅಯ್ಯೋ ರಾಮ, ಇದು ವಿಚಿತ್ರವಾಗಿದೆ. ಅಂದರೆ ತನಗೆ ಇಷ್ಟವಿದ್ದೇ ಮಾಡಿದರೆ, ನಿನಗೆ ಇಷ್ಟವಿದ್ದರೂ ಮಾಡಿದ್ದರೂ ಕೆಲವೊಮ್ಮೆ ದುಃಖ ಉಂಟಾಗ್ತದೆ. ಆವಾಗ ಏನು ಮಾಡಬೇಕು? ಅಯ್ಯೋ ನೀನು ಮಾಡಬೇಕು ಗೊತ್ತಿಲ್ಲ. ನನಗೆ ಚಿನ್ನ ಆಗಬೇಕು ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಯಿತು, ಊಟನೂ ಚಿನ್ನ ಆಗಿಬಿಟ್ಟಿದೆ. ಈಗ ಎಷ್ಟೊತ್ತಿರುತ್ತಾನೆ, ಈಗ ಹಸಿವಾಗ್ತಾ ಇದೆ ಅಂದರೆ ಆಯಿತು ಚಿನ್ನನೇ ತಿನ್ನೋದು. ಅಯ್ಯೋ ಆಗಲ್ಲ, ಮರೇನು ಮಾಡಬೇಕು? ಮುಟ್ಟಿದ್ದು ಚಿನ್ನ ಆಗುವುದು ಬೇಡ ಏನು ಆದರೆ ಆವಾಗ ಊಟ ಆಗ್ತದೆ, ಇಲ್ಲದ್ರೆ ಊಟ ಮಾಡೋದು ಹೇಗೆ? ಹಾಗೆ ನಾನು ಹೇಳಿದ್ದಾಗಬೇಕು ಆವಾಗಲೇ ಭಗವಂತ, ಹೇಳಿದ್ದು ಮಾಡಿದರೆ ಅಲ್ಲ ಮತ್ತು ಇನ್ನೇನು ಮಾಡಬೇಕಪ್ಪ? ಅಂದರೆ ಮನುಷ್ಯನ ಅಲ್ಪಬುದ್ಧಿಗೆ ಭಗವಂತ ಯಾರು ಹೇಗಿರಬೇಕು ಎಂದು ಗೊತ್ತಾಗಲ್ಲ. ಅದರಿಂದ ಭಗವಂತ ಹೇಗಿದ್ದಾನೆ ನೀನು ಡಿಸೈಡ್ ಮಾಡಬೇಡ. ಭಗವಂತ ಹಾಗಿದ್ದಾನೆ ಹೀಗಿದ್ದಾನೆ, ಹೀಗಿದ್ದರೆ ಭಗವಂತ ಇದು ನನಗೆ ಹೇಳಿದ್ದು ಬೇಕು, ಕೊಟ್ಟಿಲ್ಲ ಅಂದರೆ ನೀನು ಭಗವಂತನೇ ಅಲ್ಲ. ಓಹೋ, ನೀವು ಕೊಟ್ಟರೆ ಭಗವಂತ, ಇಲ್ಲದ್ರೆ ಭಗವಂತನಲ್ವಾ? ಅದಾಟಿ ತೀರ್ಮಾನ ಮಾಡೋದು. ನಿನ್ನ ಬುದ್ಧಿಯಿಂದ ತೀರ್ಮಾನ ಮಾಡಬೇಡ. ನಿನ್ನ ಬುದ್ಧಿ ಒಳ್ಳೆಯದೋ ಕೆಟ್ಟದೋ ನಿನಗೆ ಗೊತ್ತಿಲ್ಲ. ಈಗ ಬೇಕು ಎಂದು ಹೇಳ್ತೀವಿ, ನಾಳೆ ಅಯ್ಯೋ ಬೇಡ ಎಂದ, ಅಯ್ಯೋ ತಪ್ಪು ಮಾಡಿದೆ ಬೇಡ, ಕೊಡಬೇಕಾ ಅಲ್ಲವಾ? ನೀವು ಬೇಕು ಎಂದು ಹೇಳಿದ್ದೀವಿ, ಚಿನ್ನ ಬೇಕಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವುದು ಕೊಟ್ಟೆ. ಅಯ್ಯೋ ಬೇಡ ಅಂದರೆ ಮತ್ತೆ ನಿನಗೇನು ಬೇಕು? ಬೇಡವಾ ಬೇಕಾ ಮೊದಲು ಹೇಳೋದು. ಗೊತ್ತಿಲ್ಲ ನನಗೇನು, ಗೊತ್ತಿಲ್ಲದಿದ್ದರೆ ಭಗವಂತ ಹೇಳಿದ್ದೆ ಒಪ್ಕೊ, ಸುಮ್ಮನೆ ಮಾತಾಡಬೇಡ. ಅವರು ಹೇಳ್ತಾನೆ, ಅವನೇ ಆಜ್ಞೆ ಕೊಡ್ತಾನೆ, ನೀವು ಆಚರಿಸು. ಅವರ ಆಜ್ಞೆ ನೀನು ಆಚರಿಸಬೇಕೇ ಹೊರತು ಇವನೇನು ಹೇಳ್ತಾನೆ ನನಗೆ ಹೇಳಿದ್ದಾಗಬೇಕು. ಭಗವಂತನಿಗೆ ಬುದ್ಧಿ ಇಲ್ಲ ಅಂತ ಇವನಿಗೆ ಹೆಚ್ಚಿದ್ದಂತೆ ಭಗವಂತ ಹಾಗೇಕೆ ಮಾಡಿದ, ಹೀಗೇಕೆ ಮಾಡಿದ, ಹೀಗಿದ್ದರೆ ಭಗವಂತನಿದ್ದರೆ ಹೀಗೇಕೆ ಮಾಡಬಾರದು? ಅಯ್ಯೋ ರಾಮ, ಎಲ್ಲವೂ ನೀನು ಹೇಳಿದ್ದೇ ಮಾಡಬೇಕು ಅಲ್ಲವೇ? ನೀನು ಹೇಳಿದ್ದೇ ಮಾಡಬೇಕು. ಎಲ್ಲೇ ಹೋಗಬೇಕು, ಹಬ್ಬ ನನಗಿದು ಭಾರವಾಗ್ತಾ ಇದೆ, ನಾನು ತೊಗೊಂಡು ಹೋಗಲ್ಲ ಎಂದು ಹೇಳಿಬಿಟ್ಟು ಆಯ್ತಪ್ಪ. ಅಲ್ಲಿ ಹೋದರೆ ಆವಾಗ ಭಾರ ಎಂದು ಬಿಟ್ಟೆ, ಇಲ್ಲಿ ಮಾತ್ರ ಚಳಿ ಆಗ್ತಾಯಿದೆ, ಬಟ್ಟೆ ಬೇಕೇ ಅದು ಏನು ಮಾಡಬೇಕು? ನೀವೇ ಅದು ಬೇಡ ಎಂದು ಹೇಳಿದ್ದೀವಿ, ಈಗ ನಿನಗೆ ಚಳಿ ಆಗ್ತಾಯಿದೆ, ಈಗ ಆವಾಗೇನು ಮಾಡಬೇಕು? ಅಂದರೆ ತನ್ನ ಬುದ್ಧಿ ಹಿಂದೆ ಮುಂದೆ ಯೋಚನೆ ಇಲ್ಲ. ಮನುಷ್ಯ ಬುದ್ಧಿ ಅಲ್ಪ ಬುದ್ಧಿಯಿಂದ ಭಗವಂತ ಆಗಬೇಕು ಹೀಗೆ ಬೇಕು ಈ ಮಾಡಿಂದ ತೀರ್ಮಾನ ಮಾಡಿ ಮತ್ತೆ ತೊಂದರೆ ಕೊಟ್ಟರೆ ಭಗವಂತ ನೀನು ಹೇಳಿದ್ದೇ ಮಾಡಿದ್ದನಲ್ಲ. ನಾವು ಕರ್ಮ ಮಾಡೇ ಈ ಪರಿಸ್ಥಿತಿಗಳನ್ನು ಪಡ್ಕೊಂಡಿದ್ದೇವೆ. ಯಾರು ಯಾವ ಜೀವರು ಯಾವ ಸ್ಥಿತಿಯಲ್ಲಿದ್ದಾರೋ ನಾವು ಹಿಂದೆ ಕರ್ಮ ಮಾಡಿ ಈ ಕರ್ಮ ಮಾಡ್ತಾ ಇದ್ದೀವಿ, ಭಗವಂತನೇ ಇದಕ್ಕೆ ಫಲ ಕೊಡಿ ಎಂದು. ಆಯ್ತಪ್ಪ ಎಂದು ಫಲ ಕೊಟ್ಟರೆ ಈ ಜನ್ಮ ಈ ಪರಿಸ್ಥಿತಿ ಈ ಸ್ಥಿತಿಗೆ ಬಂದಿದ್ದೇವೆ. ನಾವು ಹಿಂದೆ ಕರ್ಮ ಮಾಡಿಕೊಂಡೇ ಬಂದಿದ್ದೇವೆ. ನಿಮ್ಮ ಕರ್ಮಕ್ಕೆ ಅನುಗುಣವಾಗಿಯೇ ಭಗವಂತ ಫಲ ಕೊಟ್ಟ, ನೀವು ಮಾಡಿಕೊಂಡಿದ್ದೇ ಕೊಟ್ಟ. ಈಗ ಮತ್ತೆ ಭಗವಂತನನ್ನು ಬೈಯೋದೇಕೆ? ಈಗ ಬೇಡ ಅಂದರೆ ಇದು ಬೇಡ, ಇನ್ನೊಂದು ಕೊಡಿ ಎಂದು ಮತ್ತೆ ಇನ್ನೊಂದು ಕರ್ಮ ಮಾಡು, ಇನ್ನೊಂದು ಆರಾಧನೆ ಮಾಡು, ಮತ್ತೆ ಇನ್ನೊಂದು ಪಡ್ಕೊ. ನೀವು ಹಿಂದೆ ಬೇಕೆಂದೇ ಮಾಡಿದ್ದೀವಿ, ನೀವು ಮಾಡಿದ ಕರ್ಮಕ್ಕೆ ಈ ಫಲ. ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಇದೆಲ್ಲ ನಾವು ಹಿಂದೆ ಮಾಡಿರುವ ಕರ್ಮಕ್ಕೆ ಫಲವೇ. ಆದ್ದರಿಂದ ನಾವು ಭಗವಂತ ಅಂದರೆ ಹೀಗೆ, ಭಗವಂತ ಅಂದರೆ ಹಾಗೆ ನಾವು ಹೇಳೋಕ್ಕಾಗಲ್ಲ. ನಮ್ಮ ಬುದ್ಧಿ ಅಲ್ಪ, ಇದು ತಿಳ್ಕೋ. ಆವಾಗ ವಿಶ್ವಾಸ ಹುಟ್ಟುತ್ತದೆ. ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ಗಟ್ಟಿಯಾಗ್ತದೆ. ಆವಾಗ ನಮಗೆ ಗೊತ್ತಿಲ್ಲ, ಇದ್ದಾನೆ ಇಷ್ಟು ಮಾತ್ರ ಹೇಳಬಹುದು. ಹೇಗಿರುತ್ತಾನೆ ಏನು ಮಾಡ್ತಾನೆ ಗೊತ್ತಾಗಲ್ಲ. ಹೇಗಿರುತ್ತಾನೆ ಹೇಗೆ ಎನ್ನುವುದು ಕಷ್ಟ. ಅದು ಅಬ್ರಹಂ ಮತಗಳು, ಇಸ್ಲಾಂ ಕ್ರಿಸ್ತಮಗಳು ಭಗವಂತ ಅಂದರೆ ಹೀಗೆ ಇರಬೇಕು, ಇಲ್ಲೇ ಇರಬೇಕು, ಎಲ್ಲಿದ್ದಾನೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಹೇಗಿರುತ್ತಾನೆ ನಾವು ತೀರ್ಮಾನ ಮಾಡೋಕ್ಕೆ, ಏನು ಮಾಡ್ತಾನೆ ಈ ಮೂರು ಗೊತ್ತಾಗಲ್ಲ. ಇದ್ದಾನೆ ಮಾತ್ರ ಗ್ಯಾರಂಟಿ, ಹೇಗಿದ್ದಾನೆ ಗೊತ್ತಾಗಲ್ಲ. ಆದರೆ ನೀವು ಹೇಗೆ ಯೋಚನೆ ಮಾಡಿಕೊಂಡರೆ ನಿಮ್ಮ ಯೋಚನೆಗೆ ಅನುಗುಣವಾಗಿ ತೋರ್ತಾನೆ ಅಷ್ಟೇ ಹೊರತು ನಿಮಗೆ ತೋರಿದ್ದಷ್ಟೇ ಇದ್ದಾನೆಗೆ ಅದಕ್ಕಿಂತ ಹೆಚ್ಚಿಲ್ಲ ಎಂದಲ್ಲ. ನಿಮಗೆ ತೋರುತ್ತಾನೆ, ಅದಕ್ಕಿಂತ ಹೆಚ್ಚು ಇದ್ದಾನೆ. ನಿಮಗೆ ಬೇಕು ಅಂದರೆ ಇಷ್ಟು ತೋರ್ತಾನೆ, ಅದು ನೋಡಿ.
ಅದಕ್ಕೋಸ್ಕರ ನಾವು ವಿಗ್ರಹಗಳನ್ನಿಟ್ಕೊಂಡು ಅವತಾರಗಳನ್ನಿಟ್ಕೊಂಡು ಮಾಡಿದ್ದೇವೆ. ಏಕೆ ಅಂದರೆ ಭಕ್ತರನ್ನು ಅನುಗ್ರಹ ಮಾಡುವಲ್ಲಕ್ಕೆ ಒಂದು ರೂಪಗಳಲ್ಲಿ, ಕೆಲವು ರೂಪಗಳಲ್ಲಿ ಮತ್ಸ್ಯ, ಕೂರ್ಮ, ವಾಮನ, ವರಾಹ ಇತ್ಯಾದಿ ರೂಪಗಳಲ್ಲಿ ತೋರ್ತಾನೆ. ರಾಮ, ಕೃಷ್ಣ, ಶಿವಾದಿ, ದೇವಿ ಮುಂತಾದ ರೂಪಗಳಲ್ಲಿ ತೋರ್ತಾನೆ. ಅಂದರೆ ಅವರು ನಿಮಗೋಸ್ಕರ ತೋರಿದ್ದೇ ಹೊರತು ನಾನು ಇಷ್ಟೇ ಇದ್ದೇನೆ ಎಂದು ಹೇಳಿದ್ದಾನ? ಈಗ ನಾನು ಇರುವುದೇ ಇಷ್ಟಪ್ಪ, ಇದು ದಾಟಿ ನಾನು ಇರೋಕ್ಕಾಗಲ್ಲ ಎಂದು ಹೇಳಿದ್ದಾನ? ನಿನಗೆ ನೋಡಲಿಕ್ಕೆ ನನಗೆ ನೀವು ಎಲ್ಲಿದ್ದೀವೋ ನನಗೆ ಗೊತ್ತಿಲ್ಲ, ಹೇಗಿದ್ದೀಯೋ ಗೊತ್ತಿಲ್ಲ, ಆಯಿತು ನಿನಗೆ ಕಂಡು ಬರುವಷ್ಟು ಬರ್ತೀನಿ ಎಂದು ನಿಮಗೆ ತೋರುವುದಕ್ಕೆ, ನಿಮಗೆ ಕಂಡು ಬರುವುದಕ್ಕೆ ನಾನು ಬಂದೆ ಅಷ್ಟೇ ಹೊರತು ನಾನು ಇಷ್ಟೇ ಇದ್ದೇನೆ, ಇದಕ್ಕಿಂತ ಹೆಚ್ಚಿಲ್ಲ ಎಂದು ಹೇಳಿದ್ದೇನೆ. ಸ್ಯಾತ್ ಪರಮೇಶ್ವರಸ್ಯಾಪಿ. ಅಲ್ಲಿ ಶಂಕರಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಸೂತ್ರ ಭಾಷ್ಯದಲ್ಲಿ, ಪರಮೇಶ್ವರನಾದರೂ ಭಕ್ತರನ್ನು ಅನುಗ್ರಹಿಸಿ ಅವರಿಗೋಸ್ಕರ ಮನುಷ್ಯಾದ ರೂಪಗಳನ್ನು ಧರಿಸುತ್ತಾನೆ. ಬಟ್ ಆ ಧರಿಸಿದ್ದ ರೂಪವು ಅಷ್ಟೇ ಇದ್ದಾನೆ ಎಂದು ತೀರ್ಮಾನ ಮಾಡಬೇಡ, ಅಷ್ಟೇ ತೀರ್ಮಾನ ಮಾಡಬೇಡ. ಅವನು ಇದ್ದಾನೆ, ಎಷ್ಟಿದ್ದಾನೆ, ಎಷ್ಟೋ ಇದ್ದಾನೆ, ಅನಂತ. ಎಲ್ಲಿದ್ದಾನೆ, ಎಷ್ಟುವರೆಗಿದ್ದಾನೆ ನೀವು ಊಹಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಊಹೆನೇ ಸಣ್ಣದಾಗಿ ಬಿಡ್ತದೆ. ಅವನು ಎಲ್ಲಿದ್ದಾನೆ ಹೇಳೋಕ್ಕಾಗಲ್ಲ. ಎಲ್ಲಿ ನೀವು ಎಷ್ಟುವರೆಗೆ ಊಹಿಸ್ಕೊಳ್ತೀವೋ ನಿಮ್ಮ ಊಹನೆ ಸಣ್ಣದಾಗುತ್ತಾ ದಾಟಿ ಇದ್ದಾನೆ. ಈಗ ಅಂಥವರೆಗೆ ಎಲ್ಲಿದ್ದಾನೆ ಅಂದರೆ ಏನು ಹೇಳಬೇಕಪ್ಪ? ಎಲ್ಲಿ ಅಂದರೆ ನೀವು ಎಲ್ಲೆಲ್ಲಿ ಎಂದು ಎಷ್ಟು ಜಾಗಗಳು ಊಹಿಸ್ಕೊಳ್ತೀಯೋ ಹೇಳು. ದೇಶ ಕಾಲಗಳೆಲ್ಲ ಎಲ್ಲ ದೇಶಗಳಲ್ಲೂ ದಾಟಿದ್ದಾನೆ. ನೀವು ಎಲ್ಲಿದ್ದಾನೆ ಅಂದರೆ ಏನು ಹೇಳಬೇಕು? ನೀವು ಎಲ್ಲಿ ಎಂದು ಊಹನೆ ಇಷ್ಟು ಸಣ್ಣದು, ಅವನು ಇದಕ್ಕಿಂತ ದೊಡ್ಡದಾಗಿದ್ದಾನೆ. ಈಗ ಎಲ್ಲಿದ್ದಾನೆ ಅಂದರೆ ಏನು ಹೇಳಬೇಕು? ಅದರಿಂದ ಎಲ್ಲಿ ಎಂದು ಮಾತು ಕೇಳಬೇಡ. ಹೇಗಿದ್ದಾನೆ ಅಂದರೆ ಎಲ್ಲವೂ ತಾನೇ. ಈ ಇಷ್ಟು ಬ್ರಹ್ಮಾಂಡ ಎಷ್ಟಿದೆಯೋ ಇಷ್ಟೆಲ್ಲ ತಾನು, ಇದಕ್ಕಿಂತ ಹೆಚ್ಚು ತಾನು. ಇಂಥ ಬ್ರಹ್ಮಾಂಡಗಳು ಇನ್ನೂ 1000 ತಯಾರು ಮಾಡ್ತಾನೆ. ಹೇಳು ಎಷ್ಟಿದ್ದಾನೆ ಅಂದರೆ ಏನು ಹೇಳ್ಬೋದು? ಇಂಥ ಬ್ರಹ್ಮಾಂಡಗಳು 1000 ಮಾಡ್ತಾನೆ. ಅಯ್ಯೋ ರಾಮ, ಹೇಳೋಕ್ಕಾಗಲ್ಲ. ಅದರಿಂದ ಹೇಗಿದ್ದಾನೆ ಅದು ನೀನು ತೀರ್ಮಾನ ಮಾಡಬೇಡ, ಎಷ್ಟಿದ್ದಾನೆ ತೀರ್ಮಾನ ಮಾಡಬೇಡ, ಎಲ್ಲಿದ್ದಾನೆ ನೀವು ಮಾಡಬೇಡ. ಏನು ಮಾಡುತ್ತಾನೆ? ಎಷ್ಟೋ ಮಾಡ್ತಾನೆ. ಅವರ ಕ್ರಿಯಾ ಅನಂತ ಕ್ರಿಯಾ, ಅವರ ಶಕ್ತಿ ಅನಂತ, ಅವರ ಗುಣಗಳು ಅನಂತ, ಅವರ ಕ್ರಿಯೆ ಅನಂತ. ಎಷ್ಟೋ ಕೆಲಸಗಳು ಮಾಡ್ತಾನೆ. ವಾಯು ಅಗ್ನಿಯ ಇಷ್ಟಿಷ್ಟು ಕೆಲಸ ಮಾಡ್ತದೆ. ನೀರು ನೋಡಿ, ನೀರಿನ ಶಕ್ತಿ ನೋಡಿ, ಅಗ್ನಿ ಶಕ್ತಿ ನೋಡಿ, ವಾಯು ಶಕ್ತಿ ನೋಡಿ. ಈ ಪಂಚಭೂತಗಳು ತನ್ನ ಹತೋಟಿಯಲ್ಲಿಟ್ಕೊಂಡು ಇನ್ನು ಶಕ್ತಿ ಎಷ್ಟಿರಬೇಕು? ನೀರಿಗೆ ಎಷ್ಟು ಶಕ್ತಿಯಪ್ಪ? ಮಳೆ ಬಂದರೆ, ನೀರು ಬಂದರೆ ಎಷ್ಟಾಗ್ತದೆ ನೋಡಿ. ಎಷ್ಟು ಗ್ರಾಮಗಳನ್ನು ಮುಳುಗಿಸಿಬಿಡ್ತದೆ. ಬೆಟ್ಟಗಳನ್ನೇ ಎತ್ಕೊಂಡು ಹೋಗ್ತದೆ. ಬೆಂಕಿ ಬಂದರೆ ಏನೋ ಕಾಡುಗಳನ್ನು ನಾಶ ಮಾಡ್ತದೆ. ಈ ಬೆಂಕಿಗೆ ಇಷ್ಟು ಸಣ್ಣ ಬೆಂಕಿಗೆ ಇಷ್ಟು ಶಕ್ತಿ ಇದೆ, ಇಷ್ಟು ನೀರಿಗೆ ಇಷ್ಟು ಶಕ್ತಿ ಇದೆ, ಮಳೆಗೆ ಇಷ್ಟು, ವಾಯುವಿಗೆ ಇಷ್ಟು ಶಕ್ತಿ ಇದೆ. ಇಂಥ ವಾಯುವುಗಳು ಎಷ್ಟೋ ಇವೆ ಅವನಲ್ಲಿ. ಅವನ ಶಕ್ತಿ ಎಷ್ಟು? ಅಯ್ಯೋ ರಾಮ, ಮರಿಗೆ ಅವರು ಎಷ್ಟಿದ್ದಾನೆ ಅಂದರೆ ಏನು ಮಾಡ್ತಾನೆ ಅಂದರೆ ನಿನಗೆ ಎಷ್ಟು ವಯಪ್ಪ? ಒಂದು ಲೋಟ ಕೊಟ್ಟು ಸಮುದ್ರ ಎಷ್ಟಿದೆ, ಈ ಲೋಟದಿಂದ ಎಷ್ಟಿದೆ ಅಂದರೆ, ಈ ಲೋಟದಿಂದ ಎಷ್ಟಾಗುತ್ತದೆ? 3 ಸಲ ಆಗುತ್ತದೆ, 10 ಸಲ ಆಗುತ್ತದೆ, ಅದಕ್ಕಿಂತ ಹೆಚ್ಚಿನ 10 ಅಂದರೆ ಓಕೆ 15 ಸಲ. ಸಣ್ಣ ಲೋಟ ಇಟ್ಕೊಂಡು ತಂದ, ಏನು ಕಾಫಿ ಲೋಟ ತೊಗೊಂಡು ಬಿಟ್ಟು, ಈ ಲೋಟದಿಂದ ಸಮುದ್ರ ಎಷ್ಟು ಸಲ ಆಗುತ್ತದೆ? 3 ಸಲನ? 3 ಏನಪ್ಪ ಅಂದರೆ ಆಯಿತು, ನನ್ನನ್ನು ಇನ್ಸಲ್ಟ್ ಮಾಡ್ತಾಯಿದ್ದು. ಓಕೆ 10 ಸಲ ಹೇಳಿ. ಅದು ಅಲ್ಲಪ್ಪ, 15 ಸಲ. ಮೂರ್ಖ ನೀವು. 15 ಅಲ್ಲ, ನೀವು ಎಷ್ಟು ಊಹಿಸ್ಕೊಂಡ್ರೂ ಸಾಕಾಗಲ್ಲ. ನಿಮ್ಮ ಬುದ್ಧಿ ನಿಂತು ಹೋಗಬೇಕೇ ಹೊರತು ಎಷ್ಟು ಸಲ ಎಂದು ಹೇಳೋಕ್ಕಾಗಲ್ಲ. ಸಮುದ್ರವನ್ನು ಎಷ್ಟು ಸಲ ಇದೆ, ಎಷ್ಟು ಹೆಚ್ಚಿದೆ, ಎಷ್ಟು ಪಟ್ಟಿದೆ. ಆದ್ದರಿಂದ ಅವನ ಶಕ್ತಿ ಎಷ್ಟು, ಅವರ ಗುಣಗಳೆಷ್ಟು, ಅವರ ಸಾಮರ್ಥ್ಯವೆಷ್ಟು ನೀನು ಲೆಕ್ಕ ಮಾಡಬೇಡ. ಏಕೆ? ಲೆಕ್ಕ ಮಾಡುವ, ಅಳತೆ ಮಾಡುವ ನಿಮ್ಮ ಬುದ್ಧಿ ಸಾಕಾಗಲ್ಲ. ಇದ್ದಾನೆ, ಅದೊಂದೇ ಗ್ಯಾರಂಟಿ. ಅದಕ್ಕೋಸ್ಕರ ನಮ್ಮ ಹಿಂದೂ ಶಾಸ್ತ್ರಗಳು ಏನು ಹೇಳಿವೆ? ಇದ್ದಾನೆ ಒಂದೇ ಗ್ಯಾರಂಟಿ. ಮಿಕ್ಕ ಎಲ್ಲವೂ ಭಕ್ತರಿಗೆ ನಿಮಗೆ ಎಷ್ಟು ಲೋಟ ಇದ್ದರೆ ಅಷ್ಟು ನೀರು ಸಿಗ್ತದೆ. ನಿಮ್ಮ ಬುದ್ಧಿ ಎಷ್ಟಿದೆ ಅಷ್ಟು ಅರ್ಥವಾಗ್ತಾನೆ ಅಷ್ಟೇ. ಬಟ್ ನಿಮ್ಮ ಬುದ್ಧಿಗೆ ಎಷ್ಟಿದ್ದಾನೋ ಅಷ್ಟೇ ಎಂದು ನೀವು ಗಟ್ಟಿ ಮಾಡಬೇಡ. ನಿಮ್ಮ ಬುದ್ಧಿಗೆ ಅನುಗುಣವಾಗಿ ತೋರ್ತಾನೆ. ನಿಮಗೆ ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ, ನಿಮ್ಮ ಶಕ್ತಿಗೆ ಅನುಗುಣವಾಗಿ, ನಿಮ್ಮ ಯೋಗ್ಯಕ್ಕೆ ಅನುಗುಣವಾಗಿ ಭಗವಂತ ತೋರ್ತಾನೆ. ಶಕ್ತಿ ತೋರಿಸ್ತಾನೆ, ಕೆಲವು ಗುಣಗಳು, ಕೆಲವು ಕ್ರಿಯೆಗಳು ತೋರಿಸ್ತಾನೆ. ಆದರೆ ನೀವು ಬೆಳೆಯುತ್ತಾ ಇದ್ದರೆ ಅವನು ಬೆಳೆಯುತ್ತಾನೆ. ನೀವು ಇನ್ನೂ ದೊಡ್ಡನಾದರೆ ಇನ್ನೂ ದೊಡ್ಡನಾಗಿ ಕಂಡು ಬರ್ತಾನೆ. ಇನ್ನು ನಿಮ್ಮ ಲೋಟ ದೊಡ್ಡದಾದರೆ ಇನ್ನೂ ದೊಡ್ಡದಾಗಿ ಕಂಡು ಬರ್ತಾನೆ. ಅಂದರೆ ನೀವು ಎಷ್ಟೆಷ್ಟು ದೊಡ್ಡನಾದರೆ ನಿಮಗಿಂತ ದೊಡ್ಡನಾಗಿ ಕಂಡು ಬರ್ತಾನೆ. ಹಾಗೆ ಆದ್ದರಿಂದ ಪರಮಾತ್ಮ ಎಷ್ಟು ಎಂದು ನೀವು ಗಟ್ಟಿ ಮಾಡಬೇಡ, ಇಷ್ಟೇ ಎಂದು. ಇದ್ದಾನೆ ಒಂದೇ ಗ್ಯಾರಂಟಿ. ಅವರು ಹೇಳ್ತಾರೆ, ನಮ್ಮ ದೇವರು ಹಾಗಿದ್ದಾನೆ ಸ್ವರ್ಗದಲ್ಲಿ. ನಿಮ್ಮ ದೇವರು ಎಲ್ಲಿದ್ದಾರೆ ಹೇಳು? ನಮ್ಮ ಶಾಲೆ ಮಕ್ಕಳನ್ನು ಹಾಳು ಮಾಡ್ತಾರೆ. ನಾವು ಮಕ್ಕಳಿಗೆ ಇದು ನಮ್ಮ ಜನರು ಇಂಗ್ಲೀಷ್ ಮೀಡಿಯಂ ಕೆಲವರು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಮತ ಹೇಳಬೇಕು, ಹೇಳದಿದ್ದರೆ ಆ ಮಕ್ಕಳೆಲ್ಲ ನಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ, ಇಂಥದ್ದು ಉಲ್ಟಾ ತಿಲ್ಟಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲವೇ? ಹೌದು, ಮಾಡ್ತಾ ಇದ್ದಾರೆ. ಮರವರಿಗೆ ಹೇಳು, ಏನು ಹೇಳಬೇಕಾಗ್ತದೆ? ನಿಮ್ಮ ಭಗವಂತ ಎಲ್ಲಿ ಹೇಳುವ? ಭಗವಂತ ಎಲ್ಲಿ ಹೇಳೋಕ್ಕಾಗ್ತದೆ? ಇದ್ದಾನೆ ಎಲ್ಲಿ? ಹೇಗಿದ್ದಾನೆ ಹೇಳು? ಕೂತಿದ್ದಾನ, ನಿಂತಿದ್ದಾನ?
ಮಾತಾಡ್ತಾನೆ, ಮಲಗುತ್ತಾನೆ, ಏನು ಮಾಡ್ತಾನೆ? ಕಾಫಿ ಕುಡಿಯುತ್ತಾನೆ, ಏನು ಮಾಡ್ತಾನೆ ಹೇಳು? ಏನು ಮಾಡ್ತಾನೆ ಹೇಳಕ್ಕೆ? ಓ ಅಂದರೆ ಇಲ್ಲವಾ ಭಗವಂತ? ಅಲ್ಲ ಇದ್ದಾನೆ ಏನು ಮಾಡ್ತಾನೆ? ನಮ್ಮ ಭಗವಂತ ಸ್ವರ್ಗದಲ್ಲೇ ಕೂತಿರ್ತಾನೆ, ಜನರನ್ನು ಸೃಷ್ಟಿ ಮಾಡಿ ಎಲ್ಲರ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ, ಅವರನ್ನು ಹೊಡೆಯುತ್ತಾನೆ, ಇವರನ್ನು ಹಿಂಸೆ ಮಾಡ್ತಾನೆ, ಹಿಂದೂಗಳನ್ನು ಸಾಯಿಸ್ತಾನೆ, ಮುಸಲ್ಮಾನರು ರಕ್ಷಿಸ್ತಾನೆ. ನಮ್ಮ ದೇವರು ಹೀಗಿರುತ್ತಾನೆ. ನಿಮ್ಮ ದೇವರು ಯಾರನ್ನು ಮಾಡ್ತಾನೆ? ನೋಡಿ, ಮೂರ್ಖರು ದೇವರು ಹೇಗಿರಬೇಕೆಂದು ತೀರ್ಮಾನ ಮಾಡ್ತಾನಂತೆ. ನಾವು ನಮ್ಮ ಬುದ್ಧಿ ಅಲ್ಪ ಅಪ್ಪ, ನಮ್ಮ ಬುದ್ಧಿಯಿಂದ ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಬುದ್ಧಿಯನ್ನು ದಾಟಿದ್ದಾನೆ. ನಮ್ಮ ಬುದ್ಧಿಗೆ ತಾತ್ಕಾಲಿಕವಾಗಿ ಟೆಂಟೇಟಿವ್ ರೂಪ ಇಷ್ಟು ಎಂದು ತಿಳ್ಕೊಳ್ಳಬಹುದು. ಇಷ್ಟು ಇಲ್ಲಿದ್ದಾನೆ, ಇಷ್ಟು ಗುಣಗಳು, ಇಷ್ಟು ಶಕ್ತಿ ಎನ್ನುವುದು ತಾತ್ಕಾಲಿಕ ಅಷ್ಟೇ. ಇನ್ನೂ ಎಷ್ಟಾದರೂ ಇರಬಹುದು. ನೀವು ನಿಮ್ಮ ದೃಷ್ಟಿಗನುಗುಣವಾಗಿ ಸ್ವಲ್ಪ ತಿಳ್ಕೊ ಅಷ್ಟೇ. ಅದರಿಂದ ಭಗವಂತನನ್ನು ಫಿಕ್ಸ್ಡ್ ರೂಪ ಇಲ್ಲ, ಫಿಕ್ಸ್ಡ್ ಗುಣ ಇಲ್ಲ, ಫಿಕ್ಸ್ಡ್ ಶಕ್ತಿ ಇಲ್ಲ. ಎಲ್ಲಿರುತ್ತಾನೆ, ಏನು ಮಾಡ್ತಾನೆ, ಎಷ್ಟು ಇದೆ ಅನ್ನೋದು ಯಾವುದೂ ಫಿಕ್ಸ್ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲವೂ ಟೆಂಟೇಟಿವ್ ಇಟ್ಕೊಂಡಿದ್ದೀವಿ. ಭಗವಂತನು ಬಗೆ ರೂಪಗಳು, ಎಲ್ಲರೂ ಬಗೆ ರೂಪಗಳು, ಬಗೆ ಮಂದಿರಗಳು, ಬಗೆ ಪೂಜೆಗಳು, ಆರತಿಗಳು, ಪದ್ಧತಿಗಳು, ಒಬ್ಬೊಬ್ಬರದು ಒಂದೊಂದು ಪೂಜಾ ಪದ್ಧತಿ. ನೀವು ತಿರುಗಿ ನೋಡಿದ್ದರೆ ಯಾವ ಇಬ್ಬರದು ಒಂದು ಬಗೆ ಇಲ್ಲ, ನೂರಾರು ಪದ್ಧತಿಗಳು, ಪೂಜಾ ಪದ್ಧತಿಗಳು. ಇದು ಏನಪ್ಪ, ಹಿಂದೂ ಮತವೇ ಅಲ್ಲ. ನಮಗೆ ಎಲ್ಲರಿಗೂ ಒಂದೇ ಪೂಜಾ, ಒಂದೇ ದೇವರು, ಒಂದೇ ಬಗೆ, ಒಂದೇ ಇರ್ತಾನೆ. ನಿಮಗೇನಿಲ್ಲ, ಇದೇನು ದೇವರು? ನೋಡಿ, ನಮ್ಮದು ದೇವರೆಂದರೆ ಏನೋ ನಮ್ಮ ಋಷಿಗಳು ಮನಸ್ಸನ್ನು ದಾಟಿ, ಮನಸ್ಸಂದರೆ ನಮ್ಮ ಮನಸ್ಸಿನ ಅಲ್ಪಬುದ್ಧಿಯನ್ನು ದಾಟಿ ಭಗವಂತನ ಅರ್ಥ ಮಾಡಿಕೊಂಡರು. ನಮ್ಮ ಬುದ್ಧಿ ಅವರೇನು ಮಾಡ್ತಾರೆ? ಮನುಷ್ಯ ಬುದ್ಧಿಯಿಂದ ಭಗವಂತ ಹೀಗಿದ್ದಾನೆ, ಇದು ಮಾಡ್ತಾನೆ, ಇಷ್ಟು ಮಾಡ್ತಾನೆ ಎಂದು ಮನುಷ್ಯ ಬುದ್ಧಿನಿಂದ ಭಗವಂತನನ್ನು ತೀರ್ಮಾನ ಮಾಡಿ, ಮನುಷ್ಯ ಬುದ್ಧಿಯಿಂದ ಭಗವಂತನನ್ನು ತೀರ್ಮಾನ ಮಾಡಿ ಇವನೇ ಭಗವಂತ ಎಂದು ಹೇಳಿಬಿಟ್ಟರು. ನಾವು ಮನುಷ್ಯ ಬುದ್ಧಿ ಅಲ್ಪ, ಭಗವಂತನ ಇದಕ್ಕಿಂತ ಮೀರಿ ಇರುತ್ತಾನೆ, ಅದರಿಂದ ಮನುಷ್ಯ ಬುದ್ಧಿಯಿಂದ ತೀರ್ಮಾನ ಮಾಡಬೇಡ. ಅದರಿಂದ ಭಗವಂತನಿಗೆ ಒಂದು ನಿರ್ದಿಷ್ಟ ರೂಪ, ಒಂದು ಗೊತ್ತಾದ ರೂಪ, ಗೊತ್ತಾದ ಗುಣ, ಗೊತ್ತಾದ ಶಕ್ತಿ, ಗೊತ್ತಾದ ಕೆಲಸ ಯಾವುದು ಫಿಕ್ಸ್ ಆಗಿ ತೀರ್ಮಾನ ಮಾಡಲಿಲ್ಲ. ಎಲ್ಲವೂ ಮಾಡ್ತಾನೆ, ಎಷ್ಟೋ ಬಗೆ ಇರುತ್ತಾನೆ, ಅನಂತವಾಗಿರುತ್ತಾನೆ. ನಾವು ಮಾಡಿದ್ದೇವೆ. ಇದು ನಮ್ಮದೇನು ಕೆಟ್ಟದಂತೆ, ಅವರದು ಸರಿಯಾಗಿದ್ದಂತೆ. ನೋಡಿ ಬುದ್ಧಿ. ಇದು ಹೇಳಬೇಕು. ಇದು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಹೇಳಬೇಕು. ಎಲ್ಲರೂ ಮಕ್ಕಳೇ, ಶಾಸ್ತ್ರ ಕಲಿಯುವವರೆಗೆ ಎಲ್ಲರೂ ಮಕ್ಕಳೇ, ಯಾವ ವಯಸ್ಸೇ ಬರಲಿ. ಇಷ್ಟು ಶಾಸ್ತ್ರ ತಿಳಿಯುವವರೆಗೆ ಎಲ್ಲರೂ ಮಕ್ಕಳೇ, ತಿಳ್ಕೊಂಡ ನಂತರ ಎಲ್ಲರೂ ಹಿರಿಯರೇ ಅಲ್ಲವೇ? ಇದು ತಿಳಿದರೆ ಹಿರಿಯರು, ತಿಳಿದಿದ್ದರೆ ಮಕ್ಕಳೇ ಅಷ್ಟೇ. ಇದು ತಿಳಿಯಬೇಕು. ಆದ್ದರಿಂದ ನಮ್ಮ ಶಾಸ್ತ್ರ ಅದಕ್ಕೋಸ್ಕರನೇ ಭಗವಂತನನ್ನು ತಿಳ್ಕೊಂಡಿರುವವರು ಅನುಭವಜ್ಞರು, ಋಷಿಗಳು. ಋಷಿ ಅಂದರೆ ಯಾರು? ಈ ನಾನು ನನ್ನದು ಎಂಬ ನಮ್ಮ ಅಲ್ಪಬುದ್ಧಿ ಇಂದ್ರಿಯಗಳು ಮನಸ್ಸನ್ನು ದಾಟಿರುವವರು. ಇದರ ಅಭಿಮಾನ ದಾಟಿದ್ದಾರೆ, ಈ ಅಳತೆಯನ್ನು ದಾಟಿದ್ದಾರೆ. ನಮಗೆ ತೋರುವಕ್ಕೆ ಮನುಷ್ಯರಾಗಿ ತೋರಿದ್ದರೂ ನಮ್ಮ ಋಷಿಗಳು, ಶಂಕರಾಚಾರ್ಯರು, ಇವರೆಲ್ಲರೂ ನೋಡಿ, ಶಂಕರಾಚಾರ್ಯರು ಒಂದು ಋಷಿಗಳೇ, ಒಂದು ಅವತಾರರೇ, ಇನ್ನೇನು. ಇವರೆಲ್ಲರೂ ನಾನು ನನ್ನದು ಎಂಬ ಮನುಷ್ಯ ಇಂದ್ರಿಯಗಳು ಇವರ ಅಳತೆಗಳನ್ನು ದಾಟಿದ್ದಾರೆ. ಅದಕ್ಕೋಸ್ಕರನೇ ಇವರನ್ನು ದಾಟಿರುವ ತತ್ವವನ್ನೇ ಮಾತಾಡುವ ಬಲ್ಲರು. ಇವರಿಗೆ ಗೊತ್ತಾಗ್ತದೆ, ಆ ಮನಸ್ಸಿನಿಂದಲೇ, ಮನುಷ್ಯ ಬುದ್ಧಿನಿಂದಲೇ ಮಾತಾಡ್ತದೆ ಬೈಬಲ್, ಕುರಾನು. ಅದು ನೋಡಿದರೆ ಎಲ್ಲ ಮನುಷ್ಯ ಬುದ್ಧಿ ಕಂಡೇ ಬರುತ್ತೆ. ಎಲ್ಲಿ ನೋಡಿದರೂ ಮನುಷ್ಯ ಬುದ್ಧಿ ಕಂಡು ಬರ್ತಾನೆ ಇದೆ. ಕೋಪ, ದ್ವೇಷ, ಅಹಂಕಾರ ಎಲ್ಲ ಕಡೆ. ಆ ದೇವರಿಗೂ ಕೋಪ, ದ್ವೇಷ, ಅಹಂಕಾರ ಅದೇ ಕಂಡು ಬರ್ತದೆ. ನಮ್ಮ ಭಗವಂತನನ್ನು ನೋಡಿ. ಅಂದರೆ ಮನುಷ್ಯ ಬುದ್ಧಿಯಿಂದ ಹೀಗೆ ಎಂದು ತೀರ್ಮಾನ ಮಾಡಿದ್ದರೆ ಅದು ದೇವರಾಗಲ್ಲ. ನೋಡುವವನು ನಿಮ್ಮ ಬುದ್ಧಿಯನ್ನೇ ದಾಟಿದ್ದರೆ ನೀನೇ ಮನುಷ್ಯ ಅಲ್ಲ, ನೀನೇ ಇಂದ್ರಿಯ ಮನಸ್ಸುಗಳನ್ನು ದಾಟಿರುವ ಚೈತನ್ಯ ಮಾತ್ರ, ಆತ್ಮ ಮಾತ್ರ. ಆ ಆತ್ಮಸ್ವರೂಪ ಅನುಭವದಿಂದ ನೋಡು. ಆತ್ಮಸ್ವರೂಪದಿಂದ ಪರಮಾತ್ಮ ಅನಂತವಾಗಿ ತೋರ್ತಾನೆ, ಅನಂತವಾಗಿ ಕಂಡು ಬರ್ತಾನೆ. ಆದ್ದರಿಂದ ನಮ್ಮ ಋಷಿಗಳದ್ದು ದರ್ಶನ, ಇದು ಅನುಭವ. ಇದು ಹೇಳಿದ್ದರು. ಅವರಿಗೆ ಅದು ಎಲ್ಲಿದೆ? ಸಣ್ಣ ಮಕ್ಕಳ ಮಾತು ಅದು. ಒಂದು ಬ್ರಿಟಿಷವನು ಹೇಳಿದ್ದಾನೆ, ಭಾರತೀಯರು ಪರಮಾತ್ಮ ತತ್ವವನ್ನು ಎಷ್ಟು ಆಳವಾಗಿ ಒಳಹೊಕ್ಕು ಯೋಚನೆ ಮಾಡಿದ್ದಾರೆ ಋಷಿಗಳಂದರೆ, ಅವರ ತತ್ವಚಿಂತನ, ಅವರ ಯೋಚನೆಗಳು, ಪರಮಾತ್ಮ ಅಂದ್ರೇನು, ಜಗತ್ತಂದ್ರೇನು, ಜೀವ ಅಂದರೆ ಏನು, ಮನುಷ್ಯ ಇಲ್ಲಿ ಏಕಿದ್ದಾನೆ, ಈಗ ಭೂಲೋಕದಲ್ಲಿ ಮನುಷ್ಯ ರೂಪದಲ್ಲಿದ್ದಾನೆ, ಹಿಂದೆ ಹೇಗಿದ್ದ, ಇಲ್ಲಿ ಏಕೆ ಬಂದ, ಮತ್ತು ಮುಂದೆ ಏನಾಗುತ್ತದೆ, ಇದೆಲ್ಲ ಕುರಿತು ಜೀವನ, ಪೂರ್ವಜನ್ಮ, ಮುಂದಿನ ಜನ್ಮ, ಗತಿ, ಸದ್ಗತಿ, ಇದೆಲ್ಲ ಯೋಚನೆ ಮಾಡಿದ್ದರೆ ನಮ್ಮ ಇಂಗ್ಲೆಂಡ್ನಲ್ಲಿರುವಂಥ ದೊಡ್ಡ ದೊಡ್ಡ ಫಿಲಾಸಫರ್ಗಳು ಸಣ್ಣ ಶಾಲೆ ಮಕ್ಕಳಾಗಿ ತೋರ್ತಾರೆ ಎಂದು ಹೇಳ್ತಾನೆ. ದೇ ಲುಕ್ ಲೈಕ್ ಸ್ಮಾಲ್ ಸ್ಕೂಲ್ ಬೇಬೀಸ್ ಎಂದು ಹೇಳ್ತಾನೆ. ಒಬ್ಬ
ಒಬ್ಬ ಈ ಬ್ರಿಟಿಷ್ ಫಿಲಾಸಫರ್ ಥಿಂಕರ್ ಹೇಳ್ತಾನೆ, ನಮ್ಮ ಯುರೋಪಿಯನ್ ಫಿಲಾಸಫರ್ಸ್ ಎಲ್ಲ ಸಣ್ಣ ಮಕ್ಕಳಾಗಿ ತೋರ್ತಾರೆ, ಅವರ ಭಾರತೀಯರ ಋಷಿಗಳ ಚಿಂತನದಿಂದ ಹೋಲಿಸಿದ್ದರೆ ಸಣ್ಣ ಮಕ್ಕಳಾಗಿರುತ್ತಾರೆ, ಇವರ ಯೋಚನೆ ಇಲ್ಲ, ಇವರ ಬುದ್ಧಿ ಇಲ್ಲ ಇವರದು. మరి ಇಲ್ಲದವರು ನಮ್ಮನ್ನು ಬೈಯೋಕ್ಕೆ ಬಂದರು, ಇವರನ್ನು ಕನ್ವರ್ಟ್ ಮಾಡ್ತಿದ್ದಲ್ಲ, ಅಜ್ಞಾನದಲ್ಲಿದ್ದಾರೆ, ಇವರೆಲ್ಲ ಅಂಧವಿಶ್ವಾಸದಲ್ಲಿದ್ದಾರೆ, ಭಾರತೀಯರು ಹಿಂದೂಗಳು, ಇವರೆಲ್ಲರನ್ನು ನಮ್ಮ ಮತಕ್ಕೆ ಸೇರಿಸಿ ಅವರಿಗೆ ನಿಜವಾದ ದೇವರ ಹಡೆಗೆ ಕರ್ಕೊಂಡು ಹೋಗ್ತೀವಿ. ದುರಹಂಕಾರ ನೋಡು. ನಮ್ಮ ಕಾನೂನು ಬರೆದವರು ಆ ಬ್ರಿಟಿಷರ ಶಿಷ್ಯರೇ. ಅದಕ್ಕೋಸ್ಕರ ಎಲ್ಲ ಮತಗಳು ಸಮಾನ ಎಂದು ಹೇಳಿಬಿಟ್ಟ ಒಬ್ಬ ಮೂರ್ಖ. ಎಲ್ಲ ಮತಗಳು ಸಮಾನ ಎಂದು. ಎಲ್ಲಿದಪ್ಪ ಸಮಾನ? ಅವರು ಬೇಬಿಹುಡು ನರ್ಸರಿಯಲ್ಲೋ ಲೋಯರ್ ಕೆ ಜಿ ಅಪ್ಪರ್ ಕೆ ಜಿ ಅವರಿದ್ದರೆ, ನಮ್ಮದೇನೋ ಶಾಲೆನೇ ದಾಟಿ ಹೋದರು, ಇವರು ಯೂನಿವರ್ಸಿಟಿ ದಾಟಿ ಹೋದರು ನಮ್ಮ ಋಷಿಗಳು. ಅವರು ಈಗಲೂ ಲೋಯರ್ ಕೆ ಜಿ ಅಪ್ಪರ್ ಕೆ ಜಿಯಲ್ಲೇ ಅವರಿದ್ದಾರೆ. ಅವರು ಹೇಳ್ತಾನೆ, ಲೋಯರ್ ಕೆ ಜಿ ಇರುವವನು ಅವರು ಶಾಲೆಗೆ ಹೋಗ್ತಾ ಇಲ್ಲ, ಅವರು ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಕೂತಿದ್ದಾನೆ, ಅಲ್ಲಿ ಓಟಾಡ್ತಾನೆ, ಇವರನ್ನು ಕಿತ್ತು ಶಾಲೆಗೆ ಕರ್ಕೊಂಡು ಬಾ, ನಾನೀಗ ಅಪ್ಪರ್ ಕೆ ಜಿ ಎದ್ದೇನೆ, ಅವ್ರು ಲೋಯರ್ ಕೆ ಜಿ ಇರಬೇಕು. ಏಕೆ ಅವರು ಶಾಲೆಗೆ ಹೋಗಲಿಲ್ಲ ಅಂತ. ಅವರು ಶಾಲೆ ಯೂನಿವರ್ಸಿಟಿ ದಾಟಿ ಹೋದನಪ್ಪ. ಅವರ ಜ್ಞಾನ ಎಷ್ಟಾಯಿತಂದರೆ ಯೂನಿವರ್ಸಿಟಿ ಕೊಡುವುದು ಸಾಕಾಗಲ್ಲ, ಅವರಿಗೆ ಬುದ್ಧಿ ಹೆಚ್ಚಾಗಿಬಿಟ್ಟಿತು. ಶಾಲೆಗೆ ಹೋಗಿ ಕಲಿತುಕೊಂಡು ಕಾಲೇಜಿಗೆ ಹೋದ, ಅದು ಕಲಿತುಕೊಂಡ, ಯೂನಿವರ್ಸಿಟಿಗೆ ಹೋದ, ಅದು ಕಲಿತುಕೊಂಡ. ಅವರ ಜ್ಞಾನ ಎಷ್ಟು ಹೆಚ್ಚಾಯಿತು ಅಂದರೆ ಯೂನಿವರ್ಸಿಟಿ ಸಣ್ಣದಾಗಿಬಿಟ್ಟಿದೆ, ಯಾವ ಶಾಲೆಗಳು ಯೂನಿವರ್ಸಿಟಿಗಳು ಸಣ್ಣದಾಗಿಬಿಟ್ಟಿವೆ. ಆದ್ದರಿಂದ ಅವರು ಹೋಗಲ್ಲ ಈಗ. ಆದ್ದರಿಂದ ಅವರು ಶಾಲೆಗೆ ಹೋಗ್ತಾ ಇಲ್ಲ, ಅವರನ್ನು ಕರೆಯು, ಇಲ್ಲೇ ಇಡೋಣ, ನಾವು ಹೇಳ್ಕೊಡ್ತೀನಿ ಅಂತ. ಏನಪ್ಪ ಹಾಗೆ ಮಾತಾಡೋದಿದೆ? ನಮ್ಮ ಋಷಿಗಳು ಶಾಲೆಗಳು ಕಾಲೇಜುಗಳು ದಾಟಿ ಹೋದರೂ ಈ ಲೌಕಿಕ ಜ್ಞಾನವೇ ಅಲ್ಲ, ಇದೆಲ್ಲ ಅಜ್ಞಾನವಾಗಿದೆ ಅವರಿಗೆ. ಅವರ ಜ್ಞಾನ ಇನ್ನೂ ಅನಂತ ಸ್ವರೂಪ. ಅದು ನೋಡಿ ನಮ್ಮ ಋಷಿಗಳದ್ದು ದರ್ಶನ. ಆದ್ದರಿಂದ ಭಗವಂತ ಇದ್ದಾನೆ, ಇದು ಒಂದೇ ಗ್ಯಾರಂಟಿ. ಮಿಕ್ಕದು ಏನು ನೀವು ಎಲ್ಲಿದ್ದಾನೆ ಹೇಳು ಅಂದರೆ ಎಲ್ಲಿ ಒಂದು ಹೇಳೋಕ್ಕಾಗಲ್ಲ, ನಿಮಗೆ ಗೊತ್ತೇ ಇಲ್ಲ. ಹೇಳೋಕ್ಕಾಗಲ್ಲ ಹೇಳಿದ್ದೇವೆ ಹೊರತು ಗೊತ್ತಿಲ್ಲ ಎಂದಲ್ಲ. ಒಂದು ಕಡೆ ಇಲ್ಲ, ಎಲ್ಲ ಕಡೆ ಇದ್ದಾನೆ ಎಂಬುದೇ ಗೊತ್ತು ಮಾಡಿಕೊಂಡಿದ್ದೀವಿ, ಗೊತ್ತಿಲ್ಲ ಎಂದಲ್ಲ. ನಮ್ಮ ತಿಳುವಳಿಕೆ ಇನ್ನೂ ಹೆಚ್ಚು. ಒಂದಾನೊಂದು ಜಾಗದಲ್ಲಿ ಎಂದು ಪರಿಮಿತ ಜಾಗ ಇಲ್ಲ, ಅನಂತವಾಗಿದ್ದಾನೆ. ಅದರಿಂದ ಒಂದು ಜಾಗ ಎಂದು ಹೇಳೋಕ್ಕಾಗಲ್ಲ. ಒಂದು ಜಾಗ ಎಂದು ಹೇಳೋಕ್ಕಾಗಲ್ಲ ಅಂದರೆ ಗೊತ್ತಿಲ್ಲ ಎಂದರ್ಥವಾ, ಅಥವಾ ಅವನಿಗೆ ಜಾಗಕ್ಕೆ ಪರಿಮಿತವಾಗಲಿಲ್ಲ ಎಂದು ಗೊತ್ತಾಯಿತು ಎಂದರ್ಥವಾ? ಹೇಳ್ರಿ. ಎಲ್ಲಿದ್ದಾನೆ ಅಂದರೆ ಗೊತ್ತಿಲ್ಲ ಅಂದರೆ ಅರ್ಥವೇನು? ಅವನಿಗೆ ಗೊತ್ತೇ ಇಲ್ಲ ಎಂದರ್ಥವಾ, ಅಥವಾ ಒಂದು ಜಾಗಕ್ಕೆ ಪರಿಮಿತನಾದವನಲ್ಲ ಎಂದು ಅದರಿಂದ ಹೇಳೋಕ್ಕಾಗಲ್ಲ? ಒಂದು ಜಾಗಕ್ಕೆ ಪರಿಮಿತನಾದವನಲ್ಲ, ಎಲ್ಲ ಕಡೆ ಇರುವವನಿಗೆ ಎಲ್ಲಿದ್ದಾನೆ ಎಂದು ಹೇಳಬಹುದು, ಎಲ್ಲಿ ಎಂದು ಹೇಳೋಕ್ಕಾಗಲ್ಲ. ಎಲ್ಲಿ ಎಂದು ಗೊತ್ತಿಲ್ಲ ಅಂದರೆ ಇವನಿಗೆ ಗೊತ್ತಿಲ್ಲ ಎಂದಲ್ಲ, ಅವನು ಇರುವುದೇ ಹಾಗೆ ಇದ್ದಾನೆ. ಆ ಭಾಷೆ ಅರ್ಥವಾಗದೆ ಮಕ್ಕಳ ಭಾಷೆಯಲ್ಲಿ ಅವರು ಮಾತಾಡ್ತಾರೆ. ಅವ್ರಿಗೇನು ಗೊತ್ತಾಗ್ತದೆ? ಮಕ್ಕಳ ಭಾಷೆಯಲ್ಲಿ ಮಾತಾಡ್ತಾರೆ ಬೈಬಲ್ ಕುರಾನ್ಗಳು. ಅದಕ್ಕೋಸ್ಕರನೇ ಅದೇನು ಗಾದೆ ಹೇಳ್ತಾರೆ ನೋಡಿ, ಇಂಗ್ಲೀಷ್ನಲ್ಲಿದೆ ನೋಡಿ, ಎಂಟಿ ವೆಸಲ್ಸ್ ಮೇಕ್ ಮಚ್ ನಾಯ್ಸ್ ಎಂದು. ತುಂಬದೇ ಕೊಡ ತುಳುಕುವುದಿಲ್ಲ, ಅದೇ ಅರ್ಧ ಇದ್ದರೆ ಹಾಗೂ ಅದೇ ಇಷ್ಟೇ ನೀರು ಹಾಕೋದರಲ್ಲಿ ಒಂದು ಲೋಟ ಇಷ್ಟು ದೊಡ್ಡ ಮಡಿಕೆಯಲ್ಲಿ ಹಾಕಿ ಅಥವಾ ಬಕೆಟ್ನಲ್ಲಿ ತಲೆ ಮೇಲೆ ಇಟ್ಕೊಂಡು ನಡೆಯು ನೋಡ್ತೀನಿ. ನೀವು ಒಂದು ಹೆಜ್ಜೆ ಇದ್ದರೆ ನೀವು ಕೆಳಗೆ ಎಳೆದು ಕೆಳಗೆ ಬಿಸಾಕ್ತದೆ, ನಿನ್ನನ್ನು ಕೆಳಗೆ ಬಿಸಾಕ್ತದೆ. ಹೀಗೆ ಅದು ಅಲಗಾಡಿದರೆ ಮಡಿಕೆ ಇಲ್ಲಿ ಹೋಗುತ್ತದೆ, ನಡೆಯೋಕ್ಕೆ ಆಗಲ್ಲ. ನೋಡು, ತಗೊಂಡು ಹೋಗಿ ನೋಡು, ನಡೆಯೋಕ್ಕೆ ಆಗಲ್ಲ. ಹಾಗೆ ಅಲ್ಪ ಬುದ್ಧಿ ಇದ್ದರೆ ಹೀಗೆ ಹೆಚ್ಚು ಮಾತಾಡ್ತಾರೆ. ಈ ಹೆಚ್ಚು ಮಾತಾಡುವುದೆಲ್ಲ ಈ ಮೂರ್ಖ ಬುದ್ಧಿ. ಯಾರೇ ಆಗಲಿ, ಅವರು ದೊಡ್ಡ ದೊಡ್ಡ ಪೋಪುಗಳಾಗಲಿ, ಎಲ್ಲರೂ ಮೂರ್ಖರೇ. ವಿವೇಕಾನಂದ ಹೇಳ್ತಾನೆ, ನಮ್ಮ ಕೂಲಿ ಜನರಿಗೆ ಎಷ್ಟು ಗೊತ್ತೋ ಅವನು ಪೋಪ್ಗೂ ಗೊತ್ತಿಲ್ಲ ಎಂದು ಹೇಳ್ತಾನೆ ವಿವೇಕಾನಂದ. ಒಂದು ಕಡೆ ನಮ್ಮ ಕೂಲಿ ಜನರಿಗೆ ಗೊತ್ತು, ಇದೆಲ್ಲ ಜಗತ್ತು ಮಾಯಾ, ಭಗವಂತನ ಮಾಯಾ ಹೇಳ್ತಾನೆ. ಇವರಿಗೆ ಗೊತ್ತಿರುವಷ್ಟು ಅವನ ಪೋಪ್ಗೂ ಗೊತ್ತಿಲ್ಲ. ಅಂಥದ್ದು ನಮ್ಮ ಮತವನ್ನು ಇವರು ವಿಮರ್ಶೆ ಮಾಡ್ತಾರೆ. ಹಿಂದೂಗಳಿಗೆ ಧೈರ್ಯವಿಲ್ಲ. ಧೈರ್ಯವಿರದಂತೆ ಮಾಡಿದ್ದು ಈ ಇಂಗ್ಲೀಷ್ ಮೀಡಿಯಂ ಮೆಕಾಲೆ ವಿದ್ಯೆ. ಈ ವಿದ್ಯೆಯನ್ನು ಹೇಳ್ಕೊಡಿ, ಅವರು ಮಾತಾಡೋಕ್ಕಾಗಲಿ ಓಡಿ ಹೋಗುತ್ತಾರೆ. ಅವರು ಕ್ರಿಸ್ತ ಮಿಷನರಿಗಳು, ಅವರೆಲ್ಲ ನಮ್ಮ ಜನರಿಗೆ ಹೇಳ್ಕೊಡಲ್ಲ ಈ ವಿದ್ಯೆ ಹೇಳ್ಕೊಡು. ಅವರು ಮಾತಾಡೋಕ್ಕಾಗದೆ ಓಡಿ ಹೋಗುತ್ತಾರೆ. ಅಂಥದ್ದು ಅವರನ್ನು ನೋಡಿ ಇವರೇ ಹೆದರ್ಕೊಳ್ತಾ ಇದ್ದಾರೆ. ಏಕೆ? ನಮ್ಮ ಏನು ಶಾಸ್ತ್ರ ಗೊತ್ತಾಗಬಾರದು, ಎಲ್ಲ ಮತಗಳು ಸಮಾನ, ಒಂದೇ ಮಹಾವಾಕ್ಯ ನಮಗೆ ಗೊತ್ತಿದ್ದು. ಎಲ್ಲರಿಗೂ ಒಂದು ದೀಕ್ಷೆ ಕೊಟ್ಟರು. ಏನು, ನಾನು ಹೇಳಲ್ಲ, ಹೆಸರು ಹೇಳಿದರೆ ಬೇಜಾರು ಮಾಡ್ಕೊಳ್ತಾರೆ, ಬೇಡ, ಹೆಸರು ಬೇಡ. ಎಲ್ಲರಿಗೂ ದೀಕ್ಷೆ ಕೊಟ್ಟರು. ಏನು? ಎಲ್ಲ ಮತಗಳು ಸಮಾನ ಅಷ್ಟೇ. ಈಗ ನೀವೇನು ತಿಳ್ಕೊಳ್ಳಬೇಡ, ಯಾರು ಏನು ಹೇಳಿದ್ರು ಅದು ಭಗವಂತನೇ, ಅದು ಮತವೇ, ಅದು ಭಗವಂತನೇ, ಅದು ಮತವೇ, ಏನೇ ಮಾಡು ಭಗವಂತನೇ, ಏನೇ ಮಾಡು ಅಂದರೆ ಏನೂ ಗೊತ್ತಿಲ್ಲ ಎಂದು ಆಗಿಬಿಟ್ಟಿತು. ಹಿಂದೂಗಳು ತೆಲುಗಿನಲ್ಲಿ ಹೇಳಬೇಕಾದ್ರೆ ದದ್ದಮ್ಮರಾಗಿಬಿಟ್ಟರು, ಅಂದರೆ ದಡ್ಡರಾಗಿಬಿಟ್ಟರು.
ಎಲ್ಲ ಮತಗಳು ಸಮಾನ ಎಂದು ದೊಡ್ಡ ಶಾಪ. ಇದು ಬುದ್ಧಿವಂತನ ಲಕ್ಷಣವಲ್ಲ. ಯಾವ ಗುರುಗಳು ಹೇಳಲಿ ಇದು ಬುದ್ಧಿವಂತನ ಲಕ್ಷಣವಲ್ಲ, ಇದೆಲ್ಲ ಮೂರ್ಖತನ. ಕಣ್ಣು ಮುಚ್ಚಿಕೊಂಡವನಿಗೆ ಎಲ್ಲ ಒಂದೇ ಆಗಿ ಕಂಡು ಬರ್ತದೆ ಅಲ್ಲ? ಕಣ್ಣು ಮುಚ್ಚಿಕೊಂಡವನಿಗೆ ಎಲ್ಲವೂ ಒಂದೇ ಕಂಡು ಬರ್ತದೆ. ಅದು ಬ್ರಹ್ಮಜ್ಞಾನ ಹೇಳ್ತೀರಾ? ಏನಪ್ಪ, ಕತ್ತಲೆಯಲ್ಲಿ ಎಲ್ಲ ಒಂದೇ ಆಗಿ ಕಂಡು ಬರ್ತದೆ. ಕತ್ತಲೆಯಲ್ಲಿ ಬಡಿಸಿದ್ದಿದ್ದರೆ ಅನ್ನ ಎಲ್ಲಿದೆಯೋ, ಪಲ್ಯ ಎಲ್ಲಿದೆಯೋ, ಸಾರು ಎಲ್ಲಿದೆಯೋ ಎಲ್ಲವೂ ಒಂದೇ ಆಗುತ್ತದೆ. ಆದ್ದರಿಂದ ಇದೇ ಬ್ರಹ್ಮಜ್ಞಾನ ಹೇಳ್ತೀರಾ ಏನು? ಎಲ್ಲರೂ ಲೈಟ್ ಆಫ್ ಮಾಡಿ ಕಣ್ಣು ಮುಚ್ಚಿಕೊಂಡು ಈಗ ಅಷ್ಟೇ ಎಲ್ಲವೂ ಬ್ರಹ್ಮಜ್ಞಾನ ಹಾಗೆ ಆಗ್ತದೆ. ಆದ್ದರಿಂದ ಅದು ಅವಿವೇಕ. ನಮ್ಮ ಶಾಸ್ತ್ರ ಹೇಳಿದ್ದು ಮನುಷ್ಯನ ಬುದ್ಧಿಯನ್ನು ಹೇಗೆ ದಾಟುವುದು, ಜೀವ ಬುದ್ಧಿಯನ್ನೇ ಹೇಗೆ ದಾಟಿ ನೋಡುವುದು ಅದು ಹೇಳ್ತಾರೆ. ಸಗುಣ ಬ್ರಹ್ಮ, ತುಳಸಿದಾಸು ಸಗುಣ ಬ್ರಹ್ಮದಲ್ಲಿಯೂ ಏನು ಕಮ್ಮೇನಿಲ್ಲ, ಸಗುಣ ಬ್ರಹ್ಮವು ನಿರ್ಗುಣವೇ ಹೇಳಿಬಿಡ್ತಾನೆ. ನಾಮರೂಪಗಳು ಮನಸ್ಸಿನ ಬುದ್ಧಿ ಅಲ್ಪತ್ವವನ್ನು ದಾಟಿಸುವುದೇ. ಸಗುಣದಲ್ಲಿಯೂ ನಾಮರೂಪ ದೇಶಕಾಲ ಇಟ್ಕೊಂಡನ, ಇಲ್ಲಿಯೂ ದೇಶಕಾಲ ದಾಟಿಸ್ತಾ ಇದ್ದಾನೆ, ಪರಿಮಿತಿ ದಾಟಿಸ್ತಾ ಇದ್ದಾನೆ. ಮನುಷ್ಯನ ಬುದ್ಧಿ ಅಲ್ಪಬುದ್ಧಿಯನ್ನು ದಾಟಿಸ್ತಾನೇ ಇದ್ದಾನೆ, ಕೊನೆಗೂ ಅಲ್ಲಿಗೆ ಹೋಗ್ತಾನೆ ನಿರ್ಗುಣ ಬ್ರಹ್ಮಕ್ಕೆ. ಮೊದಲೇ ಹೇಳಿದ್ದೇನಲ್ಲ, ನಿರ್ಗುಣ ಬ್ರಹ್ಮವೇ ಭಕ್ತರಿಗೋಸ್ಕರ ಸಗುಣವಾಗಿ ತೋರ್ತಾನೆ. ಏನದು ಅಗುಣಹಿ ಸಗುಣಹಿ ನಹಿ ಕಚು ಭೇದ. ನಿರ್ಗುಣಕ್ಕೆ ಸಗುಣಕ್ಕೆ ವ್ಯತ್ಯಾಸವಿಲ್ಲ. ಅಗುಣಹಿ ಸಗುಣಹಿ ನಹಿ ಕಚು ಭೇದ. ನಿರ್ಗುಣ ಸಗುಣ ಎರಡು ಒಂದೇ. ನಿರ್ಗುಣವೂ ಒಪ್ಕೊಳ್ತಾನೆ, ನೀವು ಸಗುಣಕ್ಕೆ ಹೋಗು, ನೀವು ನಿರ್ಗುಣಕ್ಕೆ ತಲುಪುತ್ತೀವಿ, ಕೊನೆಗೂ ಅಲ್ಲಿ ಹೋದರೆ ಅಲ್ಲಿಗೆ ತಲುಪುತ್ತೀವಿ. ಅದು ತುಳಸಿದಾಸನ ಬುದ್ಧಿ. ಅಂದರೆ ಸಾಮಾನ್ಯಜಿಗೆ ಮೊದಲೇ ನಿರ್ಗುಣ ಹೇಳಿಬಿಟ್ರೆ ಅವರಿಗೆ ಏನು ಉಪಾಸನ ಮಾಡೋಕ್ಕಾಗಲ್ಲ. ಅದರಿಂದ ಸಗುಣ ಉಪಾಸನ ಮಾಡಿಸಿ ನಿರ್ಗುಣಕ್ಕೆ ತಲುಪಿಸೋದು ಅದು ತುಳಸಿದಾಸನ ಅದೊಂದು ನ್ಯಾಕ್. ಉಪನಿಷತ್ತಿನಲ್ಲಿ ಪುರಾಣಗಳಲ್ಲಿ ಇದೆ. ಇದನ್ನೇ ಇವರು ಅವಲಂಬಿಸಿದ್ದಾರೆ, ಅಷ್ಟೇ ಹೊಸದೇನಿಲ್ಲ. ಪುರಾಣದಲ್ಲಿ ಇದ್ದನ್ನೇ ಇವರು ಹೇಳ್ತಾ ಬಂದಿದ್ದಾರೆ. ಓಕೆ, ದೀನ ಜಾನಿತೆ ಹಿ ನಿಜ ಪದ ದೀನ. ಅದರಿಂದ ಪ್ರತಿಯೊಂದು ಸಂಘಟನದಲ್ಲಿ ಎಷ್ಟು ನಿಗೂಢವಾದ ಭಾವ ಇದೆ ತುಳಸಿದಾಸದ ನೋಡಿ. ಯಾಕಂದರೆ ನಮ್ಮ ಸಾಂಪ್ರದಾಯಿಕ ಗುರುಗಳೇ ಅವರು, ಸಾಂಪ್ರದಾಯಿಕ ಇದರಿಂದಲೇ ಕಲ್ತ್ಕೊಂಡರು. ಅವರು ಕಾಶಿಯಲ್ಲಿ ಇವರು ವಿದ್ಯಾಧ್ಯಯನ, ಎಲ್ಲ ಶಂಕರ ಭಾಷ್ಯ, ವೇದಾಂತ, ಉಪನಿಷತ್ತುಗಳು ಎಲ್ಲ ಆಯ್ತು ಇವರಿಗೆ. ಕಾಶಿಯಲ್ಲೇ ಇದ್ದು ಪೂರ್ತಿ ಗುರುಕುಲ ವಾಸ ಮಾಡಿ ಸಂಸ್ಕೃತ ವಿದ್ವಾಂಸ, ಎಲ್ಲ ಶಾಸ್ತ್ರಗಳನ್ನು ಕಲ್ತ್ಕೊಂಡ. ತಬರ್ಷಿ ನಿಜನ ಥಹಿಜಿಯ ಚೇನ್ಹಿ ವಿದ್ಯಾ ನಿಧಿ ಕಹು ವಿದ್ಯಾ ದೀನ್ಹಿ. ಆಯಿತು, ಈಗ ಆಯಿತು, ತಾಟಕಿ ಸಂಹಾರವಾಯಿತು, ಕಾಡೆಲ್ಲ ಶುದ್ಧವಾಯಿತು. ಈಗ ಎಲ್ಲರೂ ಈ ದಾರಿಯಲ್ಲಿ ಹೋಗಬಹುದು, ಇನ್ನು ಮೇಲೆ ಎಲ್ಲರಿಗೆ ಅನುಗ್ರಹವಾಯಿತು. ಈಗ ಆದ ನಂತರ ಇವರಿಗೆ ಈಗ ಊಟ ತಿನ್ನುವ ಸಮಯವಾಯಿತು. ಕೆಲವು ವಿದ್ಯೆಗಳನ್ನು ಕೊಟ್ಟರು. ತಬರಿಷಿ ನಿಜನಾಥಹಿ ಜಿಯ ಚೀನ್ಹಿ. ಅಯ್ಯೋ, ತನ್ನ ಪ್ರಭು ರಾಮಚಂದ್ರ ಸಿಕ್ಕಿದ ಎಂದು ಅವರಿಗೆ ಕೆಲವು ವಿದ್ಯೆಗಳನ್ನು ಕೊಡ್ತೀನಿ ಎಂದು ಅಲ್ಲಿದೆ ನೋಡಿ. ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವು 2 ವಿದ್ಯೆಗಳನ್ನು ಕೊಡ್ತಾನೆ, ಕೆಲವು ಅಸ್ತ್ರ ವಿದ್ಯೆಗಳನ್ನು ಕೊಡ್ತಾನೆ. ಹಸಿವು ಬಾಯಾರಿಕೆ ಆಗದಂತೆ ಆ ವಿದ್ಯೆಗಳನ್ನು ಕೊಡ್ತಾನೆ, ಅಲ್ಲಿದೆ ನೋಡಿ. ಬಲ ಅತಿ ಬಲ ಇದು ಮುಂತಾದ ವಿದ್ಯೆಗಳನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಬಲ ಅತಿ ಬಲ, ಇವನು ಶಾರ್ಟ್ಕಟ್, ಅಷ್ಟೇನು ಹೇಳಲ್ಲ, ಅದೆಲ್ಲ ಅಲ್ಲಿ ನೋಡ್ಕೋ ಎಂದು. ಇವನು ತುಳಸಿದಾಸು ರಾಮಾಯಣವನ್ನು ಬರೆದು ವಾಲ್ಮೀಕಿ ರಾಮಾಯಣ ಸಾರವೆಲ್ಲ ಬರೆಯುತ್ತೇನೆ, ಈಗ ಇನ್ನು ಮೇಲೆ ಯಾರೂ ವಾಲ್ಮೀಕಿ ಓದಬೇಕಾಗಿಲ್ಲ ಎಂದು ಹಾಗೆ ಮಾಡಲಿಲ್ಲ. ವಾಲ್ಮೀಕಿಯಲ್ಲಿರುವುದು ಕೆಲವು ಕಥೆ ಭಾಗ ತಗೊಂಡು ಕೆಲವು ಭಕ್ತಿ ದೃಷ್ಟ್ಯ ಮಾಡಿದ್ದರೆ ಇದೂ ಓದಬಹುದು, ಅದೂ ಓದಬಹುದು. ಏಕೆಂದರೆ ಅಲ್ಲಿರುವ ಮಹಿಮಾ ಅಲ್ಲಿ ಇದ್ದೇ ಇದೆ. ನೀವು ಅಲ್ಲಿರುವ ಸಾರವೆಲ್ಲ ಇದು ಬರೆದು ಬಿಟ್ಟರೆ ಇಲ್ಲೇ ಓದು ಬಿಡ್ತಾರೆ, ಪುಸ್ತಕ ಬೇಕಾಗಿಲ್ಲ ಎಂದು ಬಿಸಾಕ್ತಾರೆ. ಹಾಗೆ ಬಿಸಾಕೋದು ಬೇಡ. ತುಳಸಿ ಹೇಗೆ ಬರೆದಿದ್ದ ಅಂದರೆ ಎಷ್ಟೋ ವಿಷಯಗಳು ಅಲ್ಲಿ ಹೇಳಿದ್ದು ಇಲ್ಲಿ ಬಿಟ್ಟ ಅಂದರೆ ಏನು, ಅದು ಓದಬೇಕು ಎಂದರ್ಥ. ಅದು ಬಿಡಬಾರದು, ಅದು ಓದಲೇಬೇಕು, ಅಲ್ಲಿಯೂ ಎಷ್ಟೋ ವಿಷಯಗಳಿವೆ, ಅದು ಓದಬೇಕು. ಅದರಿಂದ ಅದು ವ್ಯರ್ಥ ಮಾಡಲಿಲ್ಲ, ಅದು ಓದತಕ್ಕದ್ದೇ, ಇದು ಓದತಕ್ಕದ್ದೇ. ವ್ಯರ್ಥ ಅದಕ್ಕೋಸ್ಕರ ರಾಮಾಯಣಕ್ಕೆ ವ್ಯಾಖ್ಯಾನ ರೂಪವಾಗಿ ಬರೆದಿದ್ದಾನೆ. ಅದು ವಾಲ್ಮೀಕಿಯನ್ನು ವ್ಯರ್ಥ ಮಾಡಲಿಲ್ಲ, ಅದರಿಂದ ಅದು ಓದತಕ್ಕದ್ದು. ಅದರಲ್ಲಿ ಕೆಲವು ಒಳ್ಳೆಯ ವಿಷಯಗಳಿವೆ. ಹಾಗೆ ದೊಡ್ಡವರು ಯಾವ ಶಾಸ್ತ್ರವನ್ನು ಹಾಗೆ ಕಡೆಗಣಿಸಲ್ಲ, ವ್ಯರ್ಥ ಮಾಡಲ್ಲ. ತನ್ನದೂ ಏನೋ ಒಂದು ಹೇಳ್ತಾನೆ, ನೀವು ಅದು ಓದ್ಕೋ, ಇದು ಆಗಲಿ. ಶಂಕರಾಚಾರ್ಯರು ಹಾಗೆ ಬುದ್ಧನ ಹಾಗೆ ನಾನೇ ಒಂದು ಹೊಸ ಮತ ಶುರು ಮಾಡ್ತಾಯಿದ್ದೆ. ಅವರಷ್ಟು ಸಮರ್ಥರು, ಎಲ್ಲಿ ಹೋದರೂ ತನಗೆ ಶಿಷ್ಯರು ಅನುಯಾಯಿಗಳು ಆಗ್ತಾರೆ. ಬೇಕಂದರೆ ತಾನೇ ಒಂದು ಮತ ಶುರು ಮಾಡಿ ತನ್ನ ಹೆಸರಿನಲ್ಲೇ ಎಲ್ಲ ಉಪನಿಷತ್ತುಗಳು ವೇದಗಳು ಪಕ್ಕಕ್ಕಿಟ್ಟು ಎಲ್ಲರೂ ಬಿಟ್ಟು ನನ್ನ ಹೆಸರೇ ಶಂಕರಾಚಾರ್ಯ ಮತ ಇನ್ನೂ ಒಂದು ಆಗಬಹುದಿತ್ತು. ಅವರು ಸಮರ್ಥರೇ, ಮಾಡಲಿಲ್ಲ. ಏಕೆ? ಅವರ ವಿನಯ ಏಕೆ ಇದೆ ಅಂದರೆ ಜನರಿಗೆ ಅನುಗ್ರಹ ಮಾಡಬೇಕೇ ಹೊರತು ನನ್ನ ವ್ಯಕ್ತಿಗತ ಹೆಸರಿನಲ್ಲಿ ಇನ್ನೊಂದು ಶುರು ಮಾಡುವುದೇಕೆ? ಅದು ನೋಡಿ ಆ ವಿನಯ. ಅವರು ಅಷ್ಟು ಸಮರ್ಥರೇ. ಬುದ್ಧ ಮಾತ್ರ ಎಲ್ಲ ಪಕ್ಕಕ್ಕಿಟ್ಟು ನನ್ನದೇ ಒಂದು ಶುರು ಮಾಡಿಬಿಟ್ಟ. ಏಕಪ್ಪ ನಿನ್ನದೇ ಒಂದು ಸಪರೇಟ್, ಹಿಂದಿನವರೆಲ್ಲ ಅಜ್ಞಾನಿಗಳ, ನೀನೇ ಶುರು ಮಾಡಿಬಿಟ್ಟಿದ್ಯಾ ಅಂದರೆ ಜನರು ನಿಜವಾಗಿ ಬುದ್ಧನೂ ಆ ದೃಷ್ಟ್ಯ ಏನು ಹೇಳಲಿಲ್ಲ. ಈಗ ಬುದ್ಧನ ಅನುಯಾಯಿಗಳು ಮಾಡಿಬಿಟ್ರು, ಬುದ್ಧಂದು ನಮ್ಮದು ಬೇರೆ ಮತ ಎಂದು.
ಆದ್ದರಿಂದ ಇಲ್ಲಿ ವಿಶ್ವಾಮಿತ್ರ ರಾಮಚಂದ್ರನಿಗೆ ಕೆಲವು ವಿದ್ಯೆಗಳನ್ನು ಕೊಟ್ಟ. ವಿದ್ಯೆಗಳನ್ನು ಕೊಡುವಾಗ ನಾನು ಗುರುವು, ಇವರು ಶಿಷ್ಯರು, ಇವರಿಗೆ ಕೊಡ್ತಾ ಇದ್ದೇನೆಂದು ಅಭಿಮಾನವಿಲ್ಲ. ಭಗವಂತನೇ ಈ ವಿದ್ಯೆಯೆಲ್ಲ ನಿನ್ನದೇ, ನೀನು ಅನುಗ್ರಹ ಮಾಡಿದ್ದೆ, ನಿನಗೆ ನೈವೇದ್ಯವಾಗಿ ಕೊಡ್ತಾ ಇದ್ದೀನಿ. ನೋಡಿ, ವಿದ್ಯಾನಿಧಿಕಹು ವಿದ್ಯಾದೀನಿ ಅಲ್ಲವೇ? ವಿದ್ಯಾನಿಧಿಕಹು ವಿದ್ಯಾದೀನಿ. ವಿದ್ಯಾನಿಧಿ ಸಾಕ್ಷಾತ್ತು ಪರಮಾತ್ಮ. ಪರಮಾತ್ಮಕ್ಕೆ ನಾನೇನು ಕೊಡಬಲ್ಲೆ? ನನ್ನಲ್ಲಿರುವುದೆಲ್ಲ ನಿಮ್ಮದೇ, ನೀವು ಕೊಟ್ಟಿದ್ದೆ ಅಲ್ಲ. ನನ್ನಲ್ಲಿರುವ ವಿದ್ಯೆ ಎಲ್ಲ ನೀನು ಕೊಟ್ಟಿದ್ದೆ, ನಿನಗೆ ನಾನೇನು ಕೊಡ್ತೀನಿ? ನೀನು ನಿನ್ನ ಅನುಗ್ರಹದಿಂದಲೇ ನಾನು ಬದುಕುತ್ತಾ ಇದ್ದೇನೆ. ಅದರಿಂದ ವಿದ್ಯಾನಿಧಿಕಹು ವಿದ್ಯಾದೀನಿ. ಅವನಿಗಿದೆಲ್ಲ ಒಂದು ನೈವೇದ್ಯ ರೂಪವಾಗಿ, ಭಗವಂತನಿಗೆ ಸೇವಾ ರೂಪವಾಗಿ ಕೊಟ್ಟಿದ್ದ. ಇಲ್ಲಿ ನೋಡಿ, ವಿದ್ಯಾನಿಧಿಕಹು ವಿದ್ಯಾದೀನಿ. ಅದೊಂದು ಸ್ವಾಮೀಜಿದು ಅದೇನು ಕೀರ್ತನ ಇದೆ ನೋಡಿ, ಸ್ವಾಮೀಜಿದು ಒಂದು ಭಜನ. ಅದೇನು? ಮಂಗಲ ಗುರುವರ ಮಂಗಲ, ಮಂಗಲದ ಆಗರ ಮಂಗಲ. ಅದಿದೆ ನೋಡಿ. ಅಂದರೆ ಮಂಗಲದ ಆಗರ ಮಂಗಲ. ಮಂಗಲದ ಆಗರ ಅಂದರೆ ಮಂಗಲ ನಿಧಿ. ನಿಮ್ಮ ಮಂಗಳ ನಿಧಿ ಭಗವಂತನೇ ಮಂಗಳ ನಿಧಿ. ಗುರುಗಳು ಮಂಗಳ ಸ್ವರೂಪ. ಮಂಗಳ ಅಂದರೆ ಆನಂದ ಸ್ವರೂಪ. ನೀವು ಮಂಗಳ ನಿಧಿಗೆ ನಾವು ಮಂಗಳವನ್ನು ತೋರಿಸ್ತಾ ಇದ್ದೀವಿ. ಅಂದರೆ ನಿಮಗೆಲ್ಲವಾ, ಇದು ನಿಮ್ಮ ಮಂಗಳವೇ ನಮ್ಮ ಕೈಯಲ್ಲಿದೆ. ಅದರಿಂದ ಮಂಗಳ ನಿಧಿಗೆ ಮಂಗಳಂ ಎಂದು ಹೇಳ್ತಾ ಇದ್ದಾರೆ. ಅದು ನೋಡಿ, ಅಲ್ಲಿ ಇದರಲ್ಲಿ ಮಂಗಲದಾಗರ ಮಂಗಲ ಆ ಕೀರ್ತನೆ, ಆ ಭಜನೆ ಹಾಗೆ. ಮಂಗಲ ಗುರುವರ ಮಂಗಲ, ಮಂಗಲದಾಗರ ಮಂಗಲ. ಅಂದರೆ ಮಂಗಳ ನಿಧಿಗೆ ನಾವು ಮಂಗಲವನ್ನು ತೋರಿಸ್ತಾ ಇದ್ದೀವಿ. ಅಂದರೆ ಸೂರ್ಯನಿಗೆ ಆರತಿ ಮಾಡಿದ ಹಾಗೆ ಇದು ನಿಮ್ಮ ಬೆಳಕೆ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಶ್ಲೋಕದಲ್ಲಿ, ಮಂತ್ರದಲ್ಲಿ, ವೇದ ಮಂತ್ರದಲ್ಲಿ ಅದೇ ಹೇಳ್ತಾರೆ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ನಿಮ್ಮ ಬೆಳಕಿನಿಂದಲೇ ಈ ಕೈಯಲ್ಲಿರುವ ಆರತಿ ಬೆಳಗುತ್ತಾ ಇದೆ. ಈ ಬೆಳಕಿನಿಂದ ನಿಮಗೇನು ತೋರಿಸ್ತೀವಿ? ನಿಮ್ಮ ಬೆಳಕಿನಿಂದಲೇ ನಮ್ಮ ಆರತಿ ಬೆಳಗುತ್ತಾ ಇದೆ, ನೀನೇ ಇದಕ್ಕೆ ಬೆಳಕು ಎಂದು ಆ ಭಗವಂತನನ್ನು ಹಾಗೆ ಮೆಚ್ಚಿಕೊಳ್ತಾ, ಅರ್ಥ ಮಾಡಿಕೊಳ್ತಾ ಅವರಿಗೆ ಅದು ಕೊಡ್ತಾ ಆರತಿ ತೋರಿಸ್ತಾ ಇದ್ದಾನೆ. ಹಾಗೆ ವಿದ್ಯಾನಿಧಿಗೆ ವಿದ್ಯಾ ಕೊಡ್ತಾ ಇದ್ದಾನೆ ಇವರು ವಿಶ್ವಾಮಿತ್ರರು. ಜಾತೆ ಲಾಗನ ಚುದಾಪಿ ಪಾಸ ಅತುಲಿತ ಬಲ ತನು ತೇಜ ಪ್ರಕಾಶ. ಬಲಾತಿ ಬಲ ಎಂದು ವಿದ್ಯೆಗಳನ್ನು, ವಿದ್ಯೆ ಅಂದರೆ ಕೆಲವು ಮಂತ್ರಗಳು ಶಕ್ತಿ ಇರುತ್ತದೆ. ಅದು ಕೊಟ್ಟರೆ ಹಸಿವು ಬಾಯಾರಿಕೆ ಆಗಲ್ಲ, ಶಕ್ತಿ ಇರುತ್ತದೆ. ಯಾಕಂದರೆ ಅಷ್ಟು ದೂರ ನಡೆಯಬೇಕು, ಅಷ್ಟು ದೂರ ಕೆಲಸ ಮಾಡಬೇಕು. ಊಟ ಇಲ್ಲದಿದ್ದರೆ ಹೇಗೆ? ಏನೋ ಸ್ವಲ್ಪ ಅಲ್ಪ ಹಣ್ಣುಗಳು ಸಿಗಬಹುದು, ಆದರೆ ಎಲ್ಲ ಕಡೆ ಸಿಗಲ್ಲ, ಅದು ಸಾಕಾಗಲ್ಲ. ಆದ್ದರಿಂದ ಜಾತೆ ಲಾಗನ ಕ್ಷುದಾಪಿಪ. ಇನ್ನೊಂದು, ಋಷಿಗಳಂದರೆ ಅವರು ಸುಮ್ಮನೆ ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ತಾರೆ, ಅಲ್ಲಿ ಕೂತಿರ್ತಾರೆ. ಅವರಿಗೆ ಶಕ್ತಿ ಹೆಚ್ಚೇನು ಬೇಕಾಗಿಲ್ಲ, ಸ್ವಲ್ಪ ನಡ್ಕೊಂಡು ಹೋದರೆ ಸಾಕು. ಇವರಿಗೆ ಯುದ್ಧ ಮಾಡಬೇಕು. ಸುಮ್ಮನೆ ಹಣ್ಣು ತಿಂದರೆ ಯುದ್ಧ ಮಾಡೋಕ್ಕಾಗ್ತದೆ? ಏಕಾದಶಿ ಮಾಡಿ ಯುದ್ಧ ಮಾಡೋಕ್ಕಾಗ್ತದೆ? ಶಕ್ತಿ ಎಷ್ಟಿರಬೇಕು? ಅದಕ್ಕೋಸ್ಕರ ಇದು ಕ್ಷತ್ರಿಯ ರಾಜ, ಇವನು ಯುದ್ಧ ಮಾಡಬೇಕು, ಶಕ್ತಿ ಹೆಚ್ಚು ಬೇಕು. ಸುಮ್ಮನೆ ಒಂದು ಹಣ್ಣುಗಳು ತಿಂದರೆ ಜಪ ಮಾಡಿಕೊಳ್ಳಬಹುದೇ ಹೊರತು ಯುದ್ಧ ಮಾಡೋಕ್ಕೆ ಸಾಕಷ್ಟಿರಲ್ಲ. ಆದ್ದರಿಂದ ಇವರು ಹೇಳ್ತಾನೆ, ಯುದ್ಧ ಮಾಡಬೇಕಂದ್ರೆ ಶಕ್ತಿ ಹೆಚ್ಚು ಬೇಕು. ಅದಕ್ಕೋಸ್ಕರ ಇವನಿಗೆ ಆ ವಿದ್ಯೆಗಳನ್ನು ಕೊಟ್ಟರು. ಅದರಿಂದ ಲೋಕಕ್ಕೆ ಯುದ್ಧ ಮಾಡಲಿಕ್ಕೆ ಶಕ್ತಿ ಆಗುತ್ತೆ. ಆಯುಧ ಸರ್ವ ಸಮರ್ಪಿಕೇ ಪ್ರಭು ನಿಜ ಆಶ್ರಮ ಆನಿ. ತನ್ನ ಆಶ್ರಮಕ್ಕೆ ತಂದು ಆಯುಧಗಳನ್ನು ಕೊಟ್ಟುಬಿಟ್ಟ. ಏಕೆ? ಇನ್ನೇನು ಅಸ್ತ್ರವಿದ್ಯೆಗಳು ಕೊಟ್ಟರು ಅಸುರ ಸಂಹಾರಕ್ಕೆ. ಕಂದ ಮೂಲ ಫಲ ಭೋಜನ ದೀನ ಭಗತಿ ಹಿತ ಜಾನಿ. ಕಂದ ಮೂಲಗಳು ಅಂದರೆ ಏನು? ಗೆಡ್ಡೆ ಗೆಣಸುಗಳು, ಹಣ್ಣುಗಳು ಏನೇನು ಸಿಗ್ತವೋ ಅದು ಕೊಟ್ಟ. ಆಶ್ರಮಕ್ಕೆ ತಲುಪಿದ್ದಾರೆ. ಪ್ರಾತಃ ಸುನಿ ಮುನಿ ಮನ ಸನ ರಘುರಾಯಿ. ಈಗ ಬೆಳಗ್ಗೆ ರಾತ್ರಿ ಸಂಧ್ಯೆಗೂ ತಲುಪಿದ್ದಾರೆ. ಹಣ್ಣುಗಳು ತಿಂದು ಮಲ್ಕೊಂಡರು. ಬೆಳಗ್ಗೆ ಎದ್ದ ತಕ್ಷಣವೇ ಈಗ ರಾಮಚಂದ್ರ ಹೇಳಿದ, ಮುನಿಗಳೇ ನೀವು ಯಜ್ಞ ಶುರು ಮಾಡಿ, ಚಿಂತೆ ಮಾಡಬೇಡಿ. ಈಗ ಯಾರು ಬಂದರೂ ನಾನು ನೋಡ್ಕೊಳ್ತೀನಿ, ಆ ಕೆಲಸ ನನ್ನದು. ನೀವು ಯಜ್ಞ ಇವತ್ತೇ ಶುರು ಮಾಡಿ, ಇನ್ನೇನು ತಡೆ ಮಾಡಬೇಡಿ. ಯಜ್ಞ ಇವತ್ತೇ ಶುರು ಮಾಡಿ, ಯಾರು ಬರದಂತೆ ನಾನು ನೋಡ್ತೀನಿ, ರಾಕ್ಷಸರನ್ನು ನಾನು ನೋಡ್ಕೊಳ್ತೀನಿ. ಪ್ರಾತಃ ಮುನಿ ಸನ ರಘುರಾಯಿ ನಿರ್ಭಯ ಯಜ್ಞ ಕರಹುತು ಮಜಾಯಿ. ನಿರ್ಭಯವಾಗಿ ಯಜ್ಞ ಮಾಡ್ಕೊಂಡು ಹೋಮ ಕರನ್ಲಾಗೆ ಮುನಿ ಜಾರಿ. ಮುನಿ ಅಂದ್ಕೊಂಡ, ಹಬ್ಬ ಭಗವಂತನಿಗೆ ಯಜ್ಞ ಮಾಡುವುದೇಕೆ? ಸಾಕ್ಷಾತ್ ಭಗವಂತನೇ ರಕ್ಷೆ ಮಾಡ್ತಾ ಇದ್ದಾನೆ. ಈಗ ಅವರಿಗೆ ಯಜ್ಞ, ಈಗ ಈ ದಿವಸ ನಡೆದಿರುವಂಥ ಯಜ್ಞ ಯಾವ ದಿವಸ ನಡೆಯಲಿಲ್ಲ. ಸಾಕ್ಷಾತ್ ಭಗವಂತನೇ ಆಶ್ರಮದಲ್ಲಿದ್ದಾನೆ, ಅವರೇ ನೋಡ್ತಾ ಇದ್ದಾನೆ. ಈಗ ಇನ್ನೇನು ಬೇಕು? ಆನಂದದಿಂದ ಯಜ್ಞ ಮಾಡಿದ. ಆಪುರ ಹೇ ಮಖಕಿ ರಖವಾರಿ. ರಾಮಚಂದ್ರ ಯಜ್ಞಕ್ಕೆ ರಕ್ಷಣವಾಗಿ ಅಲ್ಲಿ ಬಾಗಿಲಿನಲ್ಲಿ, ಅದೇನು ರಕ್ಷಕ ಅಂದ್ರೇನು? ವಾಚ್ಮ್ಯಾನ್ ಹಾಗೆ, ಕಾವಲಿಗಾರ ಹಾಗೆ ರಕ್ಷಣೆ ಮಾಡ್ತಾ ಇದ್ದಾನೆ. ಹೋಮಕ ಸುನಿ ಮಾರೀಚ ನಿಸಾಚರ ಕ್ರೋಹಿ. ಈಗ ಮಾರೀಚ ಬಂದೇ ಬಿಟ್ಟ. ಲಯ ಸಹಾಯ ಧಾವ ಮುನಿ ದ್ರೋಹಿ. ತನ್ನ ಜೊತೆಗೆ ಜೊತೆಗೆ ಅಸಿಸ್ಟೆಂಟ್ಗಳಿರುತ್ತಾರಲ್ಲ, ತನ್ನ ಸೇವಕರು, ಅವರಿಗೂ ಶಿಷ್ಯರು ಸೇವಕರು ಇರುತ್ತಾರೆ. ರಾಕ್ಷಸರಿಗೆ ರಾಕ್ಷಸ ಸೇವಕರು, ಅವರನ್ನು ಜೊತೆಗೆ ಕರ್ಕೊಂಡು ಬಂದ.
ಸುನಿ ಬಿನು ಪರಬಾನ ರಾಮತೆ ಹಿಮಾರ ಸತಜೋ ಜನಗೆ ಸಾಗರ ಪಾರ. ಒಂದು ಬಾಣದಿಂದ ಹೊಡೆದ ಮಾರೀಚನಿಗೆ ಅವರು ಶತಯೋಜನ 100 ಯೋಜನಗಳು ದಾಟಿ ಲಂಕದಲ್ಲಿ ಬಿದ್ದುಬಿಟ್ಟ ಒಂದು ಬಾಣದಿಂದ. ಬಿನು ಪರ ಶತಜೋಜನ ಸಾಗರ ಪರ ಪಾರ ಪಾವಕ ಸರ ಸುಬಾಹು ಪುನಿಮಾರ ಅನುಜನಿಸಾಚರ ಕಟಕು ಸಂಹಾರ. ಅಷ್ಟೇ. ಈಗ ಸುಬಾಹು ಮೇಲೆ ಮಾಡಿದ ಅವನ ಅಲ್ಲೇ ಸಾಯಿಸಿಬಿಟ್ಟ. ಮಾರಿ ಅಸುರ ದ್ವಿಜ ನಿರ್ಭಯಕಾರಿ ಅಸ್ತುತಿ ಕರಹಿ ದೇವ ಮುನಿಜಾರಿ. ಈ ಒಬ್ಬ ರಾಕ್ಷಸನೇನೋ ಮಾರೀಚನನ್ನು ಲಂಕದಲ್ಲಿ ಹಾಕಿಬಿಟ್ಟ, ಇವನನ್ನೇನೋ ಇಲ್ಲೇ ಸಾಯಿಸಿಬಿಟ್ಟ. ಇದು ನೋಡಿಕೊಂಡು ದೇವರಿಗೆ ಸಂತೋಷವಾಯಿತು. ಅಬ್ಬಾ, ಇನ್ನು ಮೇಲೆ ಯಾವ ಯಜ್ಞಕ್ಕೆ ಅಡ್ಡಿ ಆಗಲ್ಲ, ಇವರೆಲ್ಲ ಸತ್ತು ಹೋದರೆಲ್ಲ ಒಳ್ಳೆಯದಾಯಿತು ಎಂದು ದೇವತರು ಸಂತೋಷದಿಂದ ಸ್ತೋತ್ರ ಮಾಡಿದ್ದಾರೆ. ಮಾರಿ ಅಸುರ ದ್ವಿಜ ನಿರ್ಭಯಕಾರಿ ತಹ ಪುನಿಕ ಚುಕ ದಿವಸರ ಗುರಾಯ. ಅಲ್ಲೇ ಸ್ವಲ್ಪ 3-4 ದಿವಸ ಅಲ್ಲೇ ಇದ್ದ ಯಜ್ಞ ಶಾಲದಲ್ಲೇ ಯಜ್ಞ ನೋಡ್ತಾ. ಯಜ್ಞ ನಿರ್ವಿಘ್ನವಾಗಿ ನೆರವೇರಿತು. 4-6 ದಿವಸ ಅಲ್ಲೇ ಇರುತ್ತಾನೆ. ರಹೇ ಕೀನ್ಹ ಬಿಪ್ರನ ಪರದಾಯ. ಅಲ್ಲಿರುವ ಮಿಕ್ಕ ಋಷಿಗಳಿದ್ದಾರಲ್ಲ ಅವರೆಲ್ಲರ ಮೇಲೆ ದಯ ಮಾಡಿದ್ದಾನೆ. ಭಗತಿ ಹೇತು ಬಹು ಕಥಾ ಪುರಾಣ ಕಹೇ ವಿಪ್ರ ಜದ್ಯಪಿ ಪ್ರಭುಜಾನ. ಈಗ ವಿಶ್ವಾಮಿತ್ರ ಕೆಲವು ಪುರಾಣ ಕಥೆಗಳು ಅಲ್ಲೇ ರಾಮಚಂದ್ರನಿಗೆ ಪ್ರತಿ ದಿವಸ ಹೇಳ್ತಾನೆ. ಪ್ರತಿ ದಿವಸ ಪುರಾಣ ಕಥೆಗಳಲ್ಲೇ ಕೇಳುತ್ತಾ ಆ ಕಾಡಿನಲ್ಲಿ ಆ ನೀರಿನಲ್ಲಿ ಸ್ನಾನ ಮಾಡುವುದು, ಹಣ್ಣುಗಳು ತಿನ್ನುವುದು, ಕಥೆಗಳು ಕೇಳುವುದು. ಈಗ ಅಲ್ಲೇ ಆನಂದವಾಗಿ ಪಿಕ್ನಿಕ್ ಹಾಗೆ ಅಲ್ಲೇ ಆಯಿತು. ಅಷ್ಟೇ. ಈಗ ಇನ್ನೇನು ಅಲ್ಲಿಂದ ಮಿಥಿಲಾ ನಗರಕ್ಕೆ ಹೊರಡಬೇಕು. ದಾರಿಯಲ್ಲೇ ಅಹಲ್ಯೆ ಬರ್ತಾನೆ. ಅಹಲ್ಯ ದಾರಿಯಲ್ಲಿಲ್ಲ, ಮಿಥಿಲಾ ನಗರದ ಹೊರಗೆ. ಮಿಥಿಲಾ ನಗರಕ್ಕೂ ತಲುಪಿ ಹೊರಗೆ ನಿಂತಿರ್ತಾರಲ್ಲ ಅಲ್ಲೇ ಇದ್ದಾಳೆ. ಪೂರ್ತಿ ದೂರವೇನಲ್ಲ, ಮಿಥಿಲಾಕ್ಕೆ ಹತ್ತಿರ. ಅದಕ್ಕೇನು ಹೇಳ್ತಾರೆ, ಔಟ್ಸ್ಕರ್ಟ್ಸ್ ಹೇಳ್ತಾರೆ ನೋಡಿ. ಏನು ಹೇಳ್ತಾರೆ? ಗಡಿಪಾರ್ ಜಾಗದಲ್ಲೇ ಆಗುತ್ತೆ. ತಬ ಮುನಿ ಸಾದರ ಕಹಾ ಬುಜಾಯಿ ಚರಿತ ಏಕ ಪ್ರಭು ದೇಖಿ ವಜಾಯಿ. ಒಂದು ವಿಚಿತ್ರ ಕಥೆ ಇದೆ, ನೋಡೋಣ ಎಂದು. ಆಯಿತು ಎಂದು ಕರ್ಕೊಂಡು ಹೋಗ್ತಾನೆ. ಧನುಷ ಯಜ್ಞ ಸುನಿ ರಘುಕುಲ. ಒಂದು ಜನಕ ಇದ್ದಾನೆ ಮಿಥಿಲಾ ನಗರದಲ್ಲಿ. ಒಂದು ಧನುಷ್ಯ ಯಜ್ಞ, ತುಳಸಿದಾಸ ಅದನ್ನು ಧನುಷ್ಯ ಯಜ್ಞ ಹೇಳ್ತಾನೆ. ಏನೋ ಧನುಷ್ಯನ್ನು ಎತ್ತಬೇಕು, ಅದನ್ನೇ ಒಂದು ಧನುಷ್ಯ ಯಜ್ಞ ಎಂದು ತುಳಸಿದಾಸ ಹೇಳಿಬಿಟ್ಟ. ವಾಲ್ಮೀಕಿ ಧನುಷ್ಯ ಯಜ್ಞ ಹೇಳಲ್ಲ, ಇವರ ಧನುಷ್ಯ ಯಜ್ಞ ಎಂದು ಹೇಳಿಬಿಡ್ತಾನೆ. ಧನುಷ ಯಜ್ಞ ಸುನಿ ರಘುಕುಲ ನಾಥ ಹರಷ ಚಲೆ ಮುನಿ ಬರಕೆ ಸಾತ. ಧನುಷ್ಯನ್ನು ಅದನ್ನು ಎತ್ತಿ ಅದನ್ನು ಏನು ಪ್ರಯೋಗ ಮಾಡಬೇಕು, ಅದಾಗಬೇಕು. ಆಯಿತು ಇವರಿಗೆ ಎಷ್ಟೋ ಧನುಷ್ಯಗಳನ್ನು ಆಟ ಆಡಿದ, ವಿದ್ಯೆ ಕಲ್ತ್ಕೊಂಡಲ್ಲ. ಆಯಿತು, ಇದು ಇಂಟ್ರೆಸ್ಟಿಂಗ್ ಇದೆ, ಆಯಿತು ಬರ್ತೀವಿ ಹೋಗೋಣ ಎಂದು ಹೇಳಿ ಆಶ್ರಮ ಏಕ. ಈಗ ಇಲ್ಲಿ ಅಲ್ಲ ಅಹಲ್ಯ ದಾರಿಯಲ್ಲಿ ಹೋಗುತ್ತಾ ಹತ್ತಿರಕ್ಕೆ ಹೋದಾಗ ಆಶ್ರಮ ಏಕ ದೀಖ ಮಗಮಾಹಿ. ಅಲ್ಲಿ ಒಂದು ದಾರಿಯಲ್ಲಿ ಆಶ್ರಮ ಕಂಡು ಬಂತು. ಖಗ ಮೃಗ ಜೀವ ಜಂತು ತಹನಾಹಿ. ಒಂದು ಮೃಗ ಒಂದು ಪಕ್ಷಿ ಏನಿಲ್ಲ. ಅಂದರೆ ಒಂದು ಆಶ್ರಮ ಇದೆ, ಎಲ್ಲೋ ಪ್ರಾಚೀನ ಆಶ್ರಮ ಇದ್ದಂತಿದೆ. ಯಾವ ಪಕ್ಷಿ ಯಾವ ಮೃಗ ಎಲ್ಲಿ ಸುತ್ತಮುತ್ತಲೂ ಕಂಡು ಬರ್ತಾ ಇಲ್ಲ. ಸುಮ್ಮನೆ ನಿಶ್ಶಬ್ದವಾಗಿದೆ. ಇದೇನಪ್ಪ ಆಶ್ಚರ್ಯ, ಯಾವ ಪಕ್ಷಿ ಇಲ್ಲ, ಯಾವ ಮೃಗ ಇಲ್ಲ, ಜಿಂಕೆ ಇಲ್ಲ, ಯಾರೂ ಇಲ್ಲ. ಅಂದರೆ ಪ್ರಾಣಿಗಳು ತಿರುಗುತ್ತವೆ, ಯಾವ ಪ್ರಾಣಿ ಇಲ್ಲ, ನಿಶ್ಶಬ್ದವಾಗಿದೆ. ನೋಡಿದರೆ ಆಶ್ರಮ ಇದೆ. ಅಯ್ಯೋ ಇದೇನಪ್ಪ ಹೀಗೇನಿರುತ್ತದೆ. ಅದು ಶಾಪವಶಾತ್ತು ಯಾವ ಪಕ್ಷಿಗಳು ಮೃಗಗಳು ಬರಲ್ಲ. ಅದು ಆಶ್ರಮ ಏಕ ದೀಖ ಮಗ ಮಾಹಿ ಖಗ ಮೃಗ ಜೀವ ಜಂತು ತಹನಾಹಿ. ಒಂದು ಸಣ್ಣ ಬೆಟ್ಟ ಅಂತ ಇರುತ್ತದೆ, ಪಕ್ಕಕ್ಕೂ ನದಿ ಇರುತ್ತದೆ, ಸಣ್ಣ ಜಾಗ. ಅಲ್ಲಿ ನೋಡಿದರೆ ಒಂದು ಆಶ್ರಮ ಇದೆ. ಯಾರು ಮನುಷ್ಯರು ಓಡಾಡುವುದು ಕಂಡು ಬರ್ತಾ ಇಲ್ಲ ಅಲ್ಲವೇ? ಓಡಾಡುವುದು ಕಂಡು ಬರ್ತಾ ಇಲ್ಲ. ಆ ಮರಗಳು ಹೇಗೆ ಎಲ್ಲ ಬೆಳೆದಿವೆ, ಎಲ್ಲ ಏನು ಎಲೆಗಳು ಬಿದ್ದಿವೆ. ಯಾಕಂದರೆ ಯಾರಾದರೂ ಇದ್ದರೆ ಅದು ಗುಡಿಸ್ತಾರಲ್ಲ, ಏನಿಲ್ಲ, ಎಲೆಗಳು ಬಿದ್ದಿವೆ, ಮರಗಿಡಗಳೆಲ್ಲ ಬೆಳೆದು ಬಿಟ್ಟಿವೆ. ಯಾರೂ ನೋಡಲಿಲ್ಲ. ಬಟ್ ನೋಡಿದರೆ ಆಶ್ರಮ ಇದೆ, ಯಾರೇನೂ ನೋಡ್ತಾ ಇಲ್ಲ, ನಿಶ್ಶಬ್ದವಾಗಿದೆ, ಯಾವ ಪ್ರಾಣಿಗಳು ತಿರುಗುತ್ತಾ ಇಲ್ಲ. ಇದು ಆಶ್ರಮ. ಪೂಚಾ ಮುನಿ ಶಿಲಾ ಪ್ರಭು ದೇಖಿ. ಅಲ್ಲಿ ನೋಡಿದ್ದರೆ ಆಶ್ರಮ ಒಳಗೆ ಹೋದರೆ ಅಲ್ಲೊಂದು ಶಿಲಾ ಇದೆ. ಅದು ನೋಡಿ, ಅಯ್ಯೋ ಇದೇನು, ಇಲ್ಲಿ ಯಾರೂ ಇಲ್ಲ, ಏಕೆ ಎಂದು ಗುರುಗಳನ್ನು ಕೇಳ್ತಾನೆ. ಸಕಲ ಕಥಾ ಮುನಿ ಕಹಾ ವಿಶೇಷ. ಆ ಕಥೆ ಎಲ್ಲ ಹೇಳ್ತಾನೆ. ಗೌತಮ ನಾರಿ ಶ್ರಾಪ ಬಸ ಉಪಲ ದೇಹ ಧರಿಧೀರ. ಗೌತಮನ ಪತ್ನಿ ಅಹಲ್ಯ ಶಾಪವಶಾತ್ತು ಇಲ್ಲಿ ಏನು ಈ ಕಲ್ಲು ಮೇಲೆ ಬಿದ್ದಿದ್ದಾರೆ. ಚರಣ ಕಮಲ ರಜ ಚಾಹತಿ. ನಿಮ್ಮ ಚರಣಕಮಲದ ಧೂಳಿ ಸ್ಪರ್ಶ ಅವಳಿಗೆ ಬೇಕಂತೆ. ಕೃಪಾಕರಹು ರಘುಬೀರ. ರಾಮಚಂದ್ರ ನೀವು ಸ್ವಲ್ಪ ದಯಮಾಡು, ಕೃಪ ಮಾಡು ಎಂದು ಹೇಳ್ತಾನೆ. ಅಷ್ಟೇ. ಅವ್ರು ಹೋಗಿ ಏನು ಮಾಡ್ತಾನೆ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.